ಇದ್ದಾರೆ, ಲಾರಿ ವೇಲು ಸರ್ ಆಗಿರ್ಬೋದು, ಲಕ್ಷ್ಮೀ ಸರ್ ಗೌಡ್ ಸರ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು. ಹಾಗೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹಾಗೂ ಮಾಧ್ಯಮದವರಿಗೆ ಹಾಗೆ ಇಲ್ಲೆಲ್ಲ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅಧಿಪತ್ರ ಟೀಸರ್ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಸಾಂಗ್ ನೋಡಿದ್ರಿ. ಇನ್ನು ಸಿನಿಮಾ ನೋಡೋದಕ್ಕೆ ಫೆಬ್ರವರಿ 7ಗೆ ಸಿನಿಮಾ ನೋಡ್ಬೋದು. ಈಗಾಗಲೇ ಟ್ರೈಲರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಅಥವಾ ಬೇರೆ ಬೇರೆ ನೋಡಿದವರು ಆಗಿರ್ಬೋದು, ಒಳ್ಳೆ ರೀತಿಯ ರೆಸ್ಪಾನ್ಸ್ ಬಂದಿದೆ. ಸಿನಿಮಾಕ್ಕೂ ಕೂಡ ಫೆಬ್ರವರಿ 7 ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬಾ ಆರ್ಟಿಸ್ಟ್ಗಳು ಕೂಡ ಬಂದಿದ್ರು, ನಮ್ಮ ಮಠ ಸರ್ ಆಗಿರ್ಬೋದು, ಹಾಗೆ ಇನ್ನೂ ಒಂದಿಷ್ಟು ಹಲವಾರು ಕಲಾವಿದರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೋರ್ತೀನಿ. ಅಧಿಪತ್ರ ಫೆಬ್ರವರಿ 7 ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮಸ್ಕಾರ. ಬಹು ತಾರಾಗಣ ಇರುವಂತಹ ಚಿತ್ರ, ರೂಪೇಶ್ ಶೆಟ್ಟಿ ಅವರು, ಜಾಹ್ನವಿ ಅವರು ಅಭಿನಯಿಸಿರುವಂತಹ ಚಿತ್ರ. ಹಾಗೆ ಇದರ ನಿರ್ಮಾಣದ ಹೊಣೆ ಹೊತ್ತಿರುವಂತರು ನಮ್ಮ ಕುಲ್ದೀಪ ಟೀಮ್ ಸೇರ್ಕೊಂಡು ಮಾಡ್ತಾ ಇದ್ದೀರಾ. ಓಕೆನಾ, ಏನ್ ನಿರೀಕ್ಷೆ ಇಟ್ಕೊಂಡಿದ್ರೆ ನೀವು ಎಸ್ ಎ ಪ್ರೊಡ್ಯೂಸರ್ ಆಗಿ? ಚಯನ್ ಮೇಲೆ ನಂಗೆ ನಿರೀಕ್ಷೆ ಇದೆ. ರೂಪೇಶ್ ಶೆಟ್ಟಿ ಮತ್ತೆ ಜಾಹ್ನವಿ ಮೇಲೆ ತುಂಬಾ ಹೈ ಹೋಪ್ಸ್ ಇದೆ. ಜಾಹ್ನವಿನ ಆಲ್ರೆಡಿ ಟ್ರೆಂಡ್ ಅಲ್ಲಿ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಇದು. ರೂಪೇಶ್ ಶೆಟ್ಟಿನೂ ಅಷ್ಟೇ. ಸರ್ಕಸ್ ಸಿನಿಮಾ ಅವ್ರದ್ದು 7 crores ಪ್ಲಸ್ ತುಳು ಸಿನಿಮಾ ರೆಕಾರ್ಡ್ ಮಾಡ್ತು ರೂಪೇಶ್ ಶೆಟ್ಟಿ ಅವ್ರದ್ದು. ಚಯನ್ ಬಂದ್ಬಿಟ್ಟು ಮೈ ವೆರಿ ಗುಡ್ ಫ್ರೆಂಡ್. 2.5 years ಇಂದ ತುಂಬಾ ಕ್ಲೋಸ್ ಫ್ರೆಂಡು. ನಮ್ಮ ಆಫೀಸ್ ಮುಂದೆನೆ ಅವ್ರದ್ದು ಆಫೀಸು. ಸೊ ಚೆನ್ನಾಗಿದೆ, ಟೀಮ್ ಒಂದು ಚೆನ್ನಾಗಿರೋದು ಸಿಕ್ತು, ಹಂಗೆ ಸಪೋರ್ಟು ಚೆನ್ನಾಗಿರೋದು ಸಿಗ್ತಿದೆ. ಮೀಡಿಯಾದವ್ರ ಕವರೇಜ್ ಆಗಲಿ, ಹರೀಶ್ ಅರಸು, PR ಅವ್ರದ್ದು ಸಪೋರ್ಟು, ಮತ್ತೆ ನಮ್ಮ RB ಪ್ರಕಾಶನ. ಇವತ್ತು ನಾವು ಇಲ್ಲಿ ನಿಂತ್ಕೊಂಡಿದೀವಿ ಅಂದ್ರೆ ಪ್ರಕಾಶನದಿಂದನೇ, ಅದು ತುಂಬಾ ಥ್ಯಾಂಕ್ಸ್ ಪ್ರಕಾಶನ. ಮತ್ತೆ ಲಾರಿ ವೇಲು ಸರ್ ಅವರು ತುಂಬಾ, ನಾವು ಟೀಸರ್ಗೆ ಇದು ಆಡಿಯೋ ಹಿಟ್ಸ್ಗೆ ಅಂತ ಹೋದಾಗ ಫುಲ್ ನಮ್ಮನ್ನ ಕೂರಿಸಿ ಮಾತಾಡ್ಸಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಬೆಂತಟ್ಟಿ ಸರ್, ತುಂಬಾ ಥ್ಯಾಂಕ್ ಯು ವೆರಿ ಮಚ್. ನಿಮ್ ಸಪೋರ್ಟ್ಗೆ ಇಟ್ಸ್ ಆಲ್ವೇಸ್ ಅದು ಲಾಯ್ಟಿ ಹಂಗೆ ಇರುತ್ತೆ, ಅದು ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಸಿನುಬಾ ಅವರು ಮತ್ತೆ ನಮ್ಮ ನ್ಯಾನ್ಸಿ ಅಣ್ಣ ಇವತ್ತು ನ್ಯಾಷನಲ್ ಸ್ಟೇಟ್ ಅವಾರ್ಡ್ ಇದ್ದಾರೆ. ಇವತ್ತು ಅವಾರ್ಡ್ ಮುಗಿಸ್ಕೊಂಡ್ರು ಬರುವುದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ನಮ್ಮ ಮಾವ ಅವರು, ನಮ್ಮ ತಂದೆಯವರು ಇದುವರೆಗೂ ನಾನು ಎಲ್ಲೋ ಆಕ್ಚುಲಿ ಇತ್ತೀಚೆಗೆ ಅವ್ರು ಹೇಳಿದ್ ನಾನು ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದೀವಿ ಅಂತ. ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಮುಹೂರ್ತಕ್ಕೂ ಬರ್ಲಿಲ್ಲ, ಯಾವ ಇವೆಂಟ್ಗೂ ಬರ್ಲಿಲ್ಲ, ಅವ್ರು ಗೊತ್ತೇ ಇರಲಿಲ್ಲ. ಇವತ್ತೇ ಅವ್ರಿಗೆ ಇವತ್ತೇ ಬಂದಿರೋದು ಅವ್ರ ಇವೆಂಟ್ಗೆ. ಕೇಳೋಣ ಅವ್ರಿಗೆ, ಮಗ ಸಿನಿಮಾಗೆ ಬಂಡವಾಳ ಆಗ್ತದೆ, ಏನ್ ಅನ್ಸ್ಕೊಳ್ತೀವಿ ನಿಮ್ಗೆ ಅಂತ ಹೇಳಿ ಆಮೇಲೆ ಮಾತಾಡ್ಸೋಣ ಅವ್ರನ್ನ. ಆಯ್ತು ಧನಂಜಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ನಮ್ಮ ಹೀರೋಯಿನ್ ಕೋ ಪ್ರೊಡ್ಯೂಸರ್, ಸಾರಿ ಮೇನ್ ಪ್ರೊಡ್ಯೂಸರ್ ಅವ್ರನ್ನೇ. ನಿಮ್ ಹೀರೋಯಿನ್ ಬನ್ನಿ ಮೇಡಮ್, ಬನ್ನಿ ಮೇಡಮ್, ನೀವೇ ಮೇಡಮ್ ಬರ್ಬೇಕು. ಅವಳು ಫಸ್ಟ್ ಟೈಮ್ ಬರ್ತಿರೋದು ಇವೆಂಟ್ಗೆ ಅಂತ. ಸೊ ಅವರು ಸಿನಿಮಾದ ಪ್ರೊಡಕ್ಷನ್ ಅಲ್ಲಿ ನಿಮ್ಗೆ ಸಂಪೂರ್ಣ ಸ್ವತಂತ್ರ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಸಿನಿಮಾ ಪ್ರೊಡಕ್ಷನ್ ಹೋಗೋದಿರ್ಬೋದು. ಇವತ್ತು ಒಂದು ಪ್ರಾಡಕ್ಟ್ ಬಂದಿದೆ, ಲಾಂಚ್ ಆಗ್ತದೆ, 7ನೇ ತಾರೀಕು ಬರ್ತಾ ಇದೆ. ಸೊ ಸಂತೋಷದಿಂದ ಬಂದಿರೋಣ, ನಿಮ್ಗೂ ಕೂಡ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಗಲಿ, ನಮ್ಮ ಮೂವಿ ಏನಿದೆ ಎಲ್ಲ ಅಧಿಪತ್ರ ಸಿನಿಮಾದ ಎಲ್ಲ ತಾರಾ ಬಳಗ ಇರ್ಬೋದು, ಇಲ್ಲಿ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಇವತ್ತಿಗೆ ಬಂದಿರೋದಕ್ಕೆ. ಎಲ್ಲ ಆಕ್ಚುಲಿ ಇದು ನಮ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಇಂದ ಹಿಡಿದು ನಮ್ಮ ಡೈರೆಕ್ಟರ್ ಇರ್ಬೋದು, ಮತ್ತೆ ಪ್ರತಿಯೊಬ್ಬ ಕಲಾವಿದನು ಅವ್ರದೇ ಅನ್ನೋ ತರ ಎಲ್ಲಾರು 100% ಕೊಟ್ಟು ಮಾಡಿದ್ದಾರೆ. ಸೊ ಆಗ್ಲೇ ನೀವ್ ಹೇಳ್ದಂಗೆನೆ ಎಲ್ಲ ಹೊಸಬ್ರು ಸೇರಿ, ಯಂಗ್ಸ್ಟರ್ ಸೇರಿ ಮಾಡಿದೀವಿ. ಸೊ ಎಲ್ಲ ಕರ್ನಾಟಕ ಜನತೆ ನಮ್ಗೆ ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಯಂಗ್ಸ್ಟರ್ ಮಾಡಿರುವಂತಹ ಈ ಚಿತ್ರಕ್ಕೆ ಚಿಕ್ಕವರು ದೊಡ್ಡವರು ಯಂಗ್ಸ್ಟರ್ ಎಲ್ಲರೂ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ MNB ರಿಲೀಸ್ ಆಗಿದೆ ಸರ್, ಸಿನಿಮಾ ಮಾತಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾ ನಿಮ್ಗೆ ಟ್ರೈಲರ್ ಅಥವಾ ಸಿನಿಮಾ ಒಂದು ಚೆನ್ನಾಗಿ ಬಂದಿರೋದ ಕಾರಣ ಅದಕ್ಕೆ ನಮ್ಮ ಈಗ ಡೈರೆಕ್ಟರ್ ಆಗಿ ಒಂದು ಕನಸು ಕಾಣ್ಬೋದು, ಈ ತರ ಬರಬೇಕು ಅಂತ. ನಾನು ಎಕ್ಸಿಕ್ಯೂಷನ್ಸ್ ಹೋದಾಗ ನನಗೆ ಒಂದು ಅವಕಾಶ ಸಿಕ್ತು. ತುಂಬಾ ಒಳ್ಳೊಳ್ಳೆ ಸೀನಿಯರ್ ಕಲಾವಿದರು ನಾನು ಆಕ್ಷನ್ ಕಟ್ ಹಿಡಿತೆ ಆಕ್ಚುಲಿ. ಅಂದ್ರೆ ರೂಪೇಶ್ ಸರ್ ಆಗಿರ್ಬೋದು, ಜಾಹ್ನವಿ ಮೇಡಮ್ ಆಗಿರ್ಬೋದು, ಮಠ ಸರ್, ರಘು ಪಾಂಡೇಶ್ ಅವರು, ಕಾಂತಾಕರ್ ಮಾಡಿದಂತ ಪ್ರಕಾಶ್ ಸರ್, ದೀಪಕ್ ರೈ ಸರ್, ಈ ತರ ಎಲ್ಲರೂ ಒಂದು ಇಂಡಸ್ಟ್ರಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು. ನಾನು ಜಾಸ್ತಿ ವರ್ಕ್ ಮಾಡಿರಲಿಲ್ಲ, ನಾನು ಮಾಡಿದ್ದು ಒಂದು 2 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಮತ್ತೆ ನಂದೇ ಆ್ಯಡ್ ಏಜೆನ್ಸಿ ಇತ್ತು. ಹಾಗೆ ನಂಗೆ ಮಾಧ್ಯಮದವ್ರು ಹೊಸಬರಲ್ಲ, ನಂಗೆ ಇಲ್ಲಿ ಕೂತಿರೋ ಪರಿಚಯ ಇಲ್ಲದೆ ಇರ್ಬೋದು, ಬಟ್ ನಂಗೆ ಮಾಧ್ಯಮದವ್ರದ್ದು ಎಲ್ಲ ಚಾನಲ್ಗಳದ್ದು ಮುಂಚೆ ಒಂದು ಆ್ಯಡ್ ಏಜೆನ್ಸಿ ಪರಿಚಯ ಇತ್ತು.
ಸೊ ಹಂಗಾಗಿ ನಾನು ಆ್ಯಡ್ ಶೂಟ್ ಮಾಡ್ತಾ ಇದ್ದೆ, ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಾದ್ಮೇಲೆ ಬಹಳ ಒಂದೇ ಸಿನಿಮಾಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬಾ ಒಳ್ಳೆ ಕಲಾವಿದರುಗಳಿಗೆ ಆಕ್ಷನ್ ಕಟ್ ಹೇಳೋದಕ್ಕೆ ಚಾನ್ಸ್ ಇತ್ತು. ಇದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅಲ್ಲಿ ಅಧಿಪತ್ರ ಅಂತ ಹೇಳಿದ್ರೆ ಒಂದು ಡಾಕ್ಟರ್ ತೀ ತರ ಕಾಣಿಸುತ್ತೆ, ಅದು ಅದೇನು ಕನ್ಫ್ಯೂಸ್ ಇದೆ. ಯಾವುದು ಸರ್? ಆ ಗನ್ನು ನೀವು ಗನ್ ಇಟ್ಟಿರೋದು ಅದು ತೀ ತರ ಕಾಣಿಸುತ್ತೆ, ಅದು ದಿ ಜೊತೆ ಒಂದು ಗನ್ ಇದೆ. ಆ ಗನ್ನ ರೂಪೇಶ್ ಸರ್ ಪೊಲೀಸ್ ಹಾಕಿ ಇಟ್ಕೊಂಡಿದಾರ, ಇಲ್ಲ ವಿಲನ್ ಇಟ್ಕೊಂಡಿರ್ತಾರ, ಅದು ಯಾಕೆ ಇಟ್ಕೊಂಡಿದಾರ ಸಿನಿಮಾ ನೋಡ್ಬೇಕು. ಅಲ್ಲಿ ಈಗ ಕಾಂತಾರ ಇಟ್ಟಂದ್ರೆ ಅದೇ ತರ ದೈವದೇನ ತೋರಿಸಿದೀರಾ, ಅದಕ್ಕೆ ಸಂಬಂಧಪಟ್ಟಾಗಿರುತ್ತೆ ಸರ್. ಇದರಲ್ಲಿ ನಿಮ್ಗೆ ಮೇಲ್ಗಡೆ ಆ ಹುಡುಗಂದು ಪೋರ್ಷನ್ ಏನಿದೆ ಅದು ಆರ್ಟಿಕಲ್ ಅಂತ ಒಂದು ಕರಾವಳಿ ಕಲ್ಚರ್, ಅದು ನಿಮ್ಗೆ ದೈವರಾಧನೆ ಅದೊಂದು ಆಚರಣೆ. ಸೊ ಈ ಆಚರಣೆಗಳನ್ನ ಅಥವಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನಿಮ್ಮ ಆಲ್ಮೋಸ್ಟ್ ನೀವು ನೋಡಿದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯಾವುದೂ ಫೇಲ್ ಆಗಿಲ್ಲ. ಹಾಗಾಗಿ ಇದು ತುಂಬಾ ಸ್ಟ್ರಾಂಗ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದರಲ್ಲಿ ನಿಮ್ಗೆ ಅದು ದೈವರಾಧನೆ ಬರೋದಿಲ್ಲ ಸರ್, ಅದೊಂದು ಆಚರಣೆ, ಕರಾವಳಿ ಭಾಗದ ಆಚರಣೆ. ರಿಲೀಸ್ ಪ್ಲಾನಿಂಗ್ ಎಲ್ಲ ಯಾವ್ದು? ರಿಲೀಸು ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ವಿ. ಶಾಲಿನಿ ಆರ್ಟ್ಸ್ ಕಡೆಯಿಂದ ಮಂಜು ಸರ್ ಬಂದಿರಲಿಲ್ಲ, ಸೊ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಬಂದಿದ್ದಾರೆ ಒಬ್ರು ಪ್ರಶಾಂತ್ ಅವರು ಅಂತ. ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಆಲ್ ರೈಟ್, ಮುಂದೆ ಹೋಗೋಣ. ಥ್ಯಾಂಕ್ ಯು ಸರ್. ಸಾಂಗ್ಸ್ ರಿಲೀಸ್ ಮಾಡೋಕೆ ಮುಂಚೆ ನನಗೆ ಲಕ್ಷ್ಮೇಗೌಡ ಸರ್ ನನ್ನ ಬಹಳ ಆತ್ಮೀಯರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಲ್ಲಿ ಅವ್ರು ಬ್ಯಾಡ್ಮಿಂಟನ್ ಮೇಲೆ ಆಗ್ತಾ ಇದ್ರು, ನಾನು ವಾಚ್ ಆಗ್ತಾ ಇದ್ದೆ ಕೆಳಗಡೆ. 14 ವರ್ಷ ಆಗಿದ್ದೀವಿ. ಸೊ ಹಾಗಾಗಿ ಬಹಳ ಒಳ್ಳೆ ಮಿತ್ರರು. ಅವ್ರು ಸಡನ್ ಆಗಿ ಒಂದಿನ ಈ ತರ, ಸರ್ ನಮ್ಮ ಮಗ ಒಂದು ಸಿನಿಮಾ ಮಾಡಿದ್ದಾರೆ, ನಿಮಗೆ ಭೇಟಿ ಆಗ್ಬೇಕು ಅಂತ ಹೇಳಿದ್ರು. ಇತ್ತೀಚೆಗೆ ಅವ್ರು ಬ್ಯಾಡ್ಮಿಂಟನ್ ಬಿಟ್ಟಿದ್ದಾರೆ, ನಾನು ಸ್ಕ್ವಾಶ್ ಬಿಟ್ಟಿದ್ದೆ, ವಾಕ್ ಮಾಡೋರು. ನಂಗೆ ಆಶ್ಚರ್ಯ ಆಯ್ತು. ಆಕ್ಚುಲಿ ಯಾವತ್ತೂ ಅವರು ಸಿನಿಮಾ ಸಾಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಹೊರತು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀವಿ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ನಿಮ್ಗೆ ಭೇಟಿ ಆಗ್ಬೇಕು ಅಂತಂದಾಗ ಕುಲ್ದೀಪ್ ಬಂದ್ಬಿಟ್ಟು ಹಾಡುಗಳೆಲ್ಲ ಕೇಳಿಸಿದಾಗ ನನಗೆ ಚೆನ್ನಾಗಿ ಬಂದಿದೆ ಹಾಡು, ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಅಂತ. ಯಾಕಂದ್ರೆ ನನಗೆ ಭಯ ಅವ್ರು ತಂದವ್ರ ಮೇಲೆ. ಯಾಕಂದ್ರೆ ಈ ತರ ಲಿಫ್ಟ್ ಅಲ್ಲಿ ಬರೋ ಮಂಜಾನ ಒಂದು ಮಾತಾಡಿದ್ರು, ಎಷ್ಟು ಪಿಕ್ಚರ್ಸ್ ಅಂತ ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಅಂದಾಗ 2 ಸಾಂಗ್, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಆಯ್ತಾ ಅಂತ. ಸೊ 7 ಪಿಕ್ಚರ್ ಏನೋ ಲಾಸ್ಟ್ ರಿಲೀಸ್ ಆಯ್ತು, 9. ಸೊ ಎಲ್ಲ ರಿಪೋರ್ಟ್ ಸಾಹೇಬರು ಕೂಡ ಆಗಿರೋದು ಬೆಟರ್ ಅನ್ಸುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾಕಂದ್ರೆ ಯಾವ ಸ್ಕ್ರಿಪ್ಟ್ ಅನ್ನ ಯಾವ ಇದನ್ನ ಎಲ್ಲಿ ವಿಮರ್ಶೆ ಮಾಡ್ತಿರೋ ಏನ್ ಮಾಡ್ತಿರೋ ಏನ್ ನನಗಂತೂ ಅರ್ಥ ಆಗ್ತಿರಲ್ಲ. ಎನಿವೆ ಹ್ಯಾಟ್ಸ್ ಆಫ್ ಟು ತಮ್ಮ ಟ್ಯಾಲೆಂಟ್ಗೆ. ಸೊ ಅದೇ ಹೇಳ್ತಾರೆ ಮಂಜನ್ಗೆ, ಅವರು ಹೇಳ್ತಾರೆ ಸರ್ ಹೆಂಗೆ ನಾವು ವಿಮರ್ಶೆ ಮಾಡೋದು ಕೂಡ ಆಗ್ತಾರೆ, ಆ ಪರಿಸ್ಥಿತಿ ಇದೆ ಅಂತ ಅಂದ್ಬಿಟ್ಟು. ಎನಿವೆ ಇನ್ವೆಸ್ಟ್ ಮಾಡೋರು ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅದು ಬಹಳ ಒಳ್ಳೆ ಸುದ್ದಿ. ಅದೇ ರೀತಿ ಎಲ್ಲ ನಿರ್ಮಾಪಕರು ರಿಟರ್ನ್ಸ್ ಆಗಬೇಕು, ಅದು ಬಹಳ ಇಂಪಾರ್ಟೆಂಟ್. ಅದು 10 ಲಕ್ಷ ಆಗ್ಬೋದು, 10 ಕೋಟಿ ಆಗ್ಬೋದು, 100 ಕೋಟಿ ಆಗ್ಬೋದು, 150 ಕೋಟಿ ಪಿಕ್ಚರ್ ಆಗ್ಬೋದು. ರಿಟರ್ನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಆ ಕಂಟೆಂಟ್ ಬಗ್ಗೆ ಇವಾಗ ನಮ್ಮ ನಿರ್ದೇಶಕರಾದ ಶೆಟ್ಟು ಮಾತಾಡ್ತಾ ಇದ್ರು. ಅವ್ರು ತುಳುವಿನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟು 6 crores ರಿಕವರಿ ಆಯ್ತು ಅಂತ ಇವಾಗ ಜಸ್ಟ್ ತಾವು ಹೇಳಿದ್ರೆ ಕುಲ್ದೀಪ್ ಅವರು. ಸೊ ಇದು ಫಸ್ಟ್ ಪಿಕ್ಚರ್ ಹೋಗ್ತೀರಿ ಕನ್ನಡದಲ್ಲಿ ತಮ್ಮದು. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ತುಂಬಾ ಚೆನ್ನಾಗಿ ಮಾಡಿದಿರಿ, ಸಾಂಗ್ಸ್ ಚೆನ್ನಾಗಿ ಮಾಡಿದಿರಿ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಇನ್ಫ್ಯಾಕ್ಟ್ ಶಾರ್ಟ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದಿರಿ. ಅದು ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟ್ ಅಂದ್ಮೇಲೆ ಗ್ಯಾರಂಟಿ ನಮ್ಮ ದೇಶದಲ್ಲಿ ಯಾವುದೇ ಪಿಕ್ಚರ್ ಆಗಿರ್ಬೋದು, ಕಂಟೆಂಟ್ ಅಂದ್ರೆ ನಮ್ಮ ಸ್ವಂತಿಕೆ ಇಲ್ಲಿ ನಡೆಯುವಂತದ್ದನ್ನ ತೆಗೆದು ತೋರಿಸಿದ್ರೆ ಖಂಡಿತ ನಮ್ಮ ಜನ ನೋಡ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ಕುಲ್ದೀಪ್, ನಿಮ್ಮ ಮನೆಗೆ ಒಳ್ಳೆ ಸಿನಿಮಾ ನಡೀತಿದ್ದ ಕುಲ್ದೀಪ್ನಾಗಿ ಒಳ್ಳೆ ಹೆಸರುತ್ತಾನೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು. ನೀವು ಬಹಳ ಚೆನ್ನಾಗಿ ಮಾತಾಡ್ತಾರೆ. ನಾನು ಫಸ್ಟ್ ಟೈಮ್ ನೀವು ಮಾತಾಡ್ತಾರೆ ಸ್ಟೇಜಲ್ಲಿ, ನಾನು ಅದೇ ಹೇಳ್ತಾರೆ ಮಾವರಿಗೆ, ಸ್ಟೇಜ್ ಫಿಯರ್ ಇಲ್ಲ ನನಗೆ ಇವತ್ತಿಗೂ ಸ್ಟೇಜ್ ಫಿಯರ್. ಸಾವಿರಾರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಆದ್ರೂ ಕೂಡ ನೀವು ಸುಲಿದಿದ್ವಾಗಿ ಈಸಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ವಿಶ್ ಆಲ್ ದ ಬೆಸ್ಟ್ ಅಮ್ಮ. ಸೊ ನೀವು ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ತಂದೆಯವ್ರಿಗೆ ಹೇಳಿದ್ರೆ ಮೊದಲೇ ಇಲ್ಲ ಕುಲ್ದೀಪ್ ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ? ಇಲ್ಲ, ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡೆ ಮಾಡಿದ್ದೀರಿ. ಎನಿವೆ ತುಂಬಾ ಚೆನ್ನಾಗಿ ಬಂದಿದೆ. 7th ರಿಲೀಸ್ ಆಗ್ತಾ ಇದೆ. ಇಡೀ ಟೀಮ್ ಒಳ್ಳೆದಾಗಿದೆ, ಸೂಪರ್ ಸಕ್ಸಸ್ ಆಗಿದೆ. 2025 ಶುಡ್ ಬಿ ರಾಕಿಂಗ್ ಇಯರ್ ಫಾರ್ ಕನ್ನಡ ಇಂಡಸ್ಟ್ರಿ ಆಗಲೇಬೇಕು ಅಂತ ದೇವರ ಪ್ರಾರ್ಥನೆ ಮಾಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಅವರು ಸುಮಾರು ನನ್ಗೆ ಗೊತ್ತಿದ್ದಂಗೆ ನಾವು ಸಣ್ಣ ವಯಸ್ಸಿಂದ ನಾವು ಪ್ರೇಮಲೋಕ ಸಿನಿಮಾ ಇಂದ ಅವರು ಆಡಿಯೋ ಮತ್ತೆ ಸಾಂಗ್ಸ್ ನ ಕೇಳ್ಕೊಂಡು ಬೆಳೆದಿರೋರು ಎಲ್ಲ. ಅದರಿಂದ ದೀಪು ಅವ್ರಿಗೆ ಈ ಸಿನಿಮಾ ಯಶಸ್ಸು ಕೊಟ್ಟು ಅವರು ಯಾವುದೇ ಬೆನ್ನೆಲುಬು ಇನ್ನೊಂದು ಮತ್ತೊಂದು ಎಲ್ಲ ಪಾಪ ಅವರು ಏನೋ ಒಂದು
ಉದ್ದೇಶಕ್ಕೋಸ್ಕರ ಹೇಳಿರ್ಬೇಕು. ಸ್ವಂತ ಬಲದಿಂದ, ಸ್ವಂತ ಪ್ರಯತ್ನದಿಂದ ನಾವು ಮಾಡಬೇಕಾದ್ರೆ ತಾಳ್ಮೆಯಿಂದ ಮಾಡಪ್ಪ. ಸಿನಿಮಾ ತುಂಬಾ ಕಷ್ಟ ದಿನಗಳಲ್ಲಿದೆ. ಕನ್ನಡ ಸಿನಿಮಾ ಬಹಳ ಕಷ್ಟ ದಿನಗಳಲ್ಲಿದೆ. ನೋಡ್ಕೊಂಡು ಮುಂದೆ ಹೆಜ್ಜೆ ಇಡಿ ಅಂತ ಹೇಳಿ ನಾವು ಅವರು ಪ್ರತಿ ಸಲ ಭೇಟಿಯಾದಾಗೆಲ್ಲ ಅವ್ರಿಗೆ ಒಂದು ಒಳ್ಳೆ ಅಡ್ವೈಸ್ ಮಾಡ್ತೀವಿ. ಅದು ಅವ್ರ ತಂದೆಯವ್ರಿಗೂ ಇಷ್ಟ ಆಗ್ತದೆ. ಅವ್ರ ತಂದೆಯವರು ಬಹಳ ಹೇಳ್ತಾರೆ. ಅವರು ನಮ್ಮ ಮಾತುಗಳು ಸ್ವಲ್ಪ ನಮ್ಮ ಮಕ್ಳುಗಳಿಗೆ ಇವಾಗ ಯಾರು ನಮ್ಮ ಮನೆಯಲ್ಲೂ ನನ್ನ ಮಕ್ಳುಗಳು ನನ್ನ ಮಾತು ಅಷ್ಟು ಆಲಿಸೋದಿಲ್ಲ. ಪ್ರತಿ ಮನೆಯಲ್ಲೂ ಅದು ಇದ್ದೇ ಇರುತ್ತೆ. ಅದಕ್ಕೆ ಯಾರಾದ್ರೂ ಒಬ್ರು ಇಬ್ರು ಅದಕ್ಕೆ ಏನಾದ್ರು ಹೇಳೋಂಥವ್ರು ಯಾರಾದ್ರೂ ಇದ್ದಾಗ ನೋಡಿ, ನೀವು ಹೇಳಿದ್ರೆ ನಿಮ್ಮ ಮಾತುಗಳನ್ನ ಸ್ವಲ್ಪ ಆಲಿಸ್ತಾರೆ. ನಾನು ನೋಡಿದಾಗೆ ನಾನು ಎಷ್ಟೇ ಅವ್ರದ್ದು ಲಿಕ್ಕರ್ ಬಿಸ್ನೆಸ್, ಅವ್ರದೇ ಸ್ವಂತ ವ್ಯಾಪಾರನೇ ಒಂದು 3-4 ಅಂಗಡಿ, ಅವ್ರ ಮಾವನವ್ರದ್ದು ಒಂದು 7-8 ಅಂಗಡಿಗಳೆಲ್ಲ ವ್ಯಾಪಾರ, ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಅವ್ರು ಆ ಲೈನ್ ಬಿಟ್ಬಿಟ್ಟು ನಿಮ್ಗೆ ಈ ಲೈನ್ ಬೇಡಣ, ನಾನು ಬೇರೆ ಲೈನ್ ಬರ್ತೀನಿ ಅಂತ ಹೇಳಿ ನಮ್ಮ ಹತ್ರ ಎಲ್ಲ ಬಂದಾಗ ಲೇಔಟ್ಸ್ ಎಲ್ಲ ಮಾಡಿ ಅವರು ಅವ್ರ ಸ್ವಂತ ಒಂದು ಕಷ್ಟದಿಂದ ಬಂದು ಈ ಒಂದು KR ಸಿನಿ ಕಮೆಂಟ್ಸ್ ಅಲ್ಲಿ ಒಂದು ಪ್ರಥಮ ಒಂದು ಹೆಜ್ಜೆ ಇಟ್ಟು ಈ ಒಂದು ಯಶಸ್ಸನ್ನ ಅವರು ಇನ್ನು ಮುಂದಿನ ದಿವಸ ಬಹಳ ಒಂದು ಒಳ್ಳೆ ಸಿನಿಮಾ, ಉತ್ತಮವಾದ ಸಿನಿಮಾಗಳನ್ನ ತೆಗಿಲಿ ಅಂತ ಹೇಳಿ ಈಗ ನಮ್ಮ ವೇಲು ಸರ್ ಹೇಳಿದ್ರು. ಸಾಕಷ್ಟು ಈಗ ಕಳೆದ ಬಾರಿ ನನ್ನ ಒಂದು ಪಾರ್ಟ್ನರ್ ಮತ್ತೆ ನನ್ನ ಚೈಲ್ಡ್ಹುಡ್ ಫ್ರೆಂಡು ರೈಡ್ ಅಂತ ಒಂದು ಸಿನಿಮಾ ಮಾಡಿದ್ರು. ಅವ್ರದ್ದು ಬಹಳ ಸಿನಿಮಾ ಕಷ್ಟದಲ್ಲಿ ಮೊನ್ನೆ ಯಾವ ರೀತಿ ತಗೊಂಡಿದಾರೋ ಗೊತ್ತಿಲ್ಲ ಜನ. ಅದರಿಂದ ಸಿನಿಮಾ ಬಹಳ ಕಷ್ಟದ ದಿನಗಳಿದೆ. ಅದು ಕನ್ನಡ ಸಿನಿಮಾ ಅಂತೂ ಇವಾಗ ಥಿಯೇಟರ್ಗೆ ಹೋಗಿ ನೋಡ್ತಾನೆ ಇಲ್ಲ ಜನ. ಎಲ್ಲ ಯೂಟ್ಯೂಬು ಮತ್ತೆ ಮೊಬೈಲ್ ಅಲ್ಲಿ ಇಟ್ಕೊಂಡು ಅಲ್ಲೇ ನೋಡೋದು, ಟೀಸರ್ ನೋಡೋದು, ಮೊಬೈಲ್ ಅಲ್ಲಿ ಯಾರೋ ಒಬ್ರು ಸಿನಿಮಾ ಬಂದು ನೋಡ್ಕೊಂಡ್ ಬಂದು ಅದನ್ನ ಪಿಕ್ಚರ್ ಹಾಕಿ ಎಲ್ಲಾ ಮೊಬೈಲ್ಗಳಿಗೆ ಹಂಚೋದು, ಇದೆಲ್ಲ ಸಾಕಷ್ಟು ನಡೀತಾ ಇದೆ. ದಯವಿಟ್ಟು ಅದು ಆಗ್ಬಾರ್ದು. ಮುಂದಿನ ದಿವಸದಲ್ಲಿ ಆ ನಿರ್ಮಾಪಕರು ಕಷ್ಟಪಡೋದು ಒಂದು 100-150 ಜನ ಆ ಯೂನಿಟ್ ಅಲ್ಲಿ ಹೊಟ್ಟೆ ತುಂಬುತ್ತೆ. ಆ ಒಂದು ಇದನ್ನ ಪ್ರತಿಯೊಬ್ಬ ಪ್ರೊಡ್ಯೂಸರ್ ನನ್ಗೆ ಯಾಕೆಂದ್ರೆ ಸಿನಿಮಾ ಲೈನಲ್ಲಿ ನಾವು ಬರದೇ ಇದ್ರು ನನ್ನ ಸ್ನೇಹಿತರು ಬ್ಲಾಕ್ ಬರ್ಡ್ ರಾಜಶೇಖರ್ ಅಂತ, ನಾನು ಅವರೆಲ್ಲ ಪಾರ್ಟ್ನರ್ಸ್ ಬೇರೆ ಬಿಸ್ನೆಸ್ ಅಲ್ಲಿ, ನನ್ಗೆ ಎಷ್ಟೋ ದಿವಸ ಹೇಳಿದ್ದಾರೆ ಸಿನಿಮಾ ನೀನು ಒಂದು 50% ಶೇರ್ ಮಾಡೋ ಹಾಗೆ ಹೀಗೆ ಅಂತ ಹೇಳಿದಾಗ, ಇಲ್ಲ ಸಿನಿಮಾ ಬಹಳ ಕಷ್ಟದಲ್ಲಿದೆ, ಇವಾಗ ನಾನು ಆ ಸಂದರ್ಭಕ್ಕೆ ನಾನು ಕೈ ಇಡಲ್ಲ, ಅದು ಸಂದರ್ಭ ಬಂದಾಗ ಮಾಡೋಣ ನನ್ನ ಜೊತೆಗೆ ಅಂತ ಹೇಳಿ ಬೇರೆ ಒಂದು ರೀತಿಯಲ್ಲಿ ಅವ್ರಿಗೆ ಸಹಕಾರ ಸಹಾಯವನ್ನು ನಾವು ಮಾಡಿದೀವಿ. ಅದರಿಂದ ಅವ್ರಿಗೂ ತುಂಬಾ ಒಂದು 5 ಸಿನಿಮಾ, ಒಂದು 6 ಸಿನಿಮಾ ಮಾಡಿ ತುಂಬಾ ಅನಾನುಕೂಲ ಆಯ್ತು. ಆದ್ರೂ ಅವರು ಏನೋ ವೈಯಕ್ತಿಕವಾಗಿ ನಮ್ಮ ರಿಯಲ್ ಎಸ್ಟೇಟ್ ಇರೋದು ಚೆನ್ನಾಗಿ ನಡೆಯೋದ್ರಿಂದ ಅದರಲ್ಲಿ ಕವರ್ ಆಯ್ತು, ಮಾಡ್ಬೋದು. ಅದರಿಂದ ನಮ್ಮ ದೀಪು ಅವ್ರಿಗೆ ಒಳ್ಳೆ ಯಶಸ್ಸು, ಮತ್ತೆ ಈ ಒಂದು ಚಿತ್ರದ ನಾಯಕ ಮತ್ತು ನಾಯಕಿಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಮತ್ತೆ ಅವ್ರ ದಂಪತಿಗಳಿಗೆ ಅವ್ರ ಮಾವನವರ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ ಬಹಳಷ್ಟು ಇದೆ ಅವ್ರಿಗೆ. ಅವ್ರು ಏನೇ ಅವ್ರಿಗೆ ವಿಷಯ ಗೊತ್ತಿಲ್ಲ ಅಂದ್ರೂ ಈ ಪ್ರತಿಯೊಂದು ಹಂತದಲ್ಲೂ ಅವರು ಎಲ್ಲೇ ಒಂದು ಕಡೆ ತಿಳ್ಕೊಳ್ತಾ ಇದ್ರು, ನಮ್ಮ ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಏನ್ ಕಷ್ಟ ಪಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಒಂದು ಭಾವನೆ ಇದ್ದೇ ಇರುತ್ತೆ. ಅದರಿಂದ ಅವ್ರಿಗೆ ಮೊನ್ನೆವರೆಗೂ ನಾನು ಮೊನ್ನೆ ಫೋನ್ ಮಾಡಿ ಕೇಳಿದಾಗ ನನ್ಗೇನು ಗೊತ್ತಿಲ್ಲ ಅಂತ ಅಂದ್ರು. ಯಾಕೆಂದ್ರೆ ಅವ್ರಿಗೆ ಯಾವುದೇ ಒಂದು ವಿಚಾರ ಒಂದು ವಿಷಯಗಳಾಗಿ ಅವ್ರ ಮನೆಯಲ್ಲಿ ದೀಪು ಅಷ್ಟೊಂದು ಹಂಚ್ಕೊಳ್ಳಲ್ಲ, ಶೇರ್ ಮಾಡಲ್ಲ. ಪ್ರಯತ್ನ ಪಟ್ಟು ಸಾಧನೆ ಮಾಡಿ ನಾನು ತೋರಿಸ್ತೀನಿ ಅಣ್ಣ ಅನ್ನೋದು ಅವ್ರ ಭಾವನೆ. ದೀಪುದ ಅದೊಂದು ಒಳ್ಳೆ ಬುದ್ಧಿ ಇದೆ, ನಾನು ಸಾಧನೆ ಮಾಡ್ಬೇಕು, ಸಾಧನೆ ಮಾಡಿ ನಮ್ಮ ತಂದೆ ತಾಯಿ ಹತ್ರ ತಗೊಂಡೋಗ್ಬೇಕು ಅನ್ನೋದನ್ನ ಬೇರೆಯವರಿಂದ ನನ್ಗೆ ಅವ್ರಿಗೆ ಗೊತ್ತಾಗ್ಬೇಕು, ನನ್ನಿಂದ ಗೊತ್ತಾಗೋದು ಬೇಡ ಅನ್ನೋದು ಒಂದು ಉದ್ದೇಶ, ಒಳ್ಳೆಯ ಉದ್ದೇಶ ಇದೆ. ಅವ್ರಿಗೆ ಮೊದಲನೇ ಪ್ರಯತ್ನ ಬಹಳ ಯಶಸ್ಸು ಮತ್ತೆ ಅನುಕೂಲವನ್ನು ಮಾಡಿಕೊಡಿ ಅಂತ ಹೇಳಿ ದಯವಿಟ್ಟು ಎಲ್ಲಾ ಗಣ್ಯರಿಗೆ ನಾನು ಮತ್ತೊಮ್ಮೆ ತಮ್ಮ ಹೆಸರೆಲ್ಲ ಹೇಳಕ್ಕೆ ಆಗದೆ ಇರೋದ್ರಿಂದ ನಮ್ಮ ಅಣ್ಣನು ಬಂದಿದ್ದಾರೆ ಇಲ್ಲಿ, ಅವರು ಒಂದು ಈ ದೀಪು ಅವರಿಗೆ ಸಾಕಷ್ಟು ಒಂದು ವೆಲ್ವಿಶ್ ಮಾಡ್ತಾರೆ. ಅದರಿಂದ ಈ ಸಿನಿಮಾ ಬಹಳಷ್ಟು ಚೆನ್ನಾಗಿ ಹೋಗಿ ಕನಿಷ್ಠ ಪಕ್ಷ ಒಂದು 50 ದಿವಸನಾದ್ರೂ ಓಡೋಂತ ಒಂದು ಭಾಗ್ಯ ಸಿಗ್ಲಿ ನಮ್ಮ ನಿರ್ಮಾಪಕರಿಗೆ ಅಂತ ಹೇಳಿ ಈ ಚಿತ್ರ ಮತ್ತೊಮ್ಮೆ ಯಶಸ್ವಿಯಾಗಲಿ ಅಂತ ಕೇಳ್ತಾ ಎಲ್ಲರೂ ಒಂದು ಥಿಯೇಟರ್ ನಲ್ಲಿ ಸಿನಿಮಾ ನೋಡ್ಬೇಕು ಅಂತ ಎಲ್ಲರೂ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಕನ್ನಡ ಚಿತ್ರ ಶತ ದಿನೋತ್ಸವ ಆಚರಿಸಲಿಂದ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ. ವೇಲು ಸಾರ್ ತುಂಬಾ ಹಳಬರು, ಅವ್ರ ಏರಿಯಾಗೆ ನಾನು ರವಿ ಇನ್ಸ್ಪೆಕ್ಟರ್, ಅವ್ರನ್ನ ಕೋವಿಡ್ ಸಂದರ್ಭದಲ್ಲಿ ಮನೆಗೆ ಹೋಗಿ ಭೇಟಿಯಾಗಿದ್ದೆ. ಹಾಗಾಗಿ ಈ ಚಲನಚಿತ್ರನ ಪ್ರಮೋಷನ್ ಮಾಡುವಂತ ಕರ್ತವ್ಯ ನಾವು 10 ಮಹಾನಗರ ಪಾಲಿಕೆ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಎಲ್ಲ ಮಹಾನಗರ ಪಾಲಿಕೆ ಪದಾಧಿಕಾರಿಗಳಿಗೂ ಈ ಚಲನಚಿತ್ರ ನೋಡೋದಕ್ಕೆ ನಾನು ತಿಳಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಯಶಸ್ವಿಯಾಗಿ ಹಾಗೂ ಮಹಾನಗರ ಪಾಲಿಕೆಯವರು ನಮ್ಮ BBMP ಅವರು ಸಹ ಒಂದು ಶೋ ಅಲ್ಲಿ ಸಂಪೂರ್ಣವಾಗಿ ಯಾವ ಚಿತ್ರಮಂದಿರದಲ್ಲಿ ಪಿಕ್ಚರ್ ತೆರೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ತಿಳಿಸಿದ್ರೆ ನಾವು ಸಹ ಒಂದು ಶೋ ಫಿಲ್ಮ್ ನೋಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಶುಭವಾಗಿ ಅಂತ ನನ್ನ ಒಂದು ಆಹ್ವಾನದ ಮೇರೆಗೆ ನೀವು ಬಂದಿರೋದು ನಿಜವಾಗ್ಲೂ ಖುಷಿ ಸರ್. ಸರ್ ನೌಕರರಿಗೆ ಕರೆ ಕೊಟ್ಬಿಟ್ರೆ ಸಾಕು ಸರ್, ಎಷ್ಟು ಅಗ್ರೆಸಿವ್ ಅಂತ ಎಲ್ರಿಗೂ ಗೊತ್ತು.
ಸೊ ಅವ್ರು ಹೇಳಿದ ಮಾತನ್ನ ಎಲ್ಲೂ ಶಾಶ್ವತ ತಪ್ಪದೆ ಪಾಲಿಸ್ತಾರೆ. ಸೊ ಅಂಥದ್ರಲ್ಲಿ ನೀವು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಬಂದಿರೋದು ತುಂಬಾ ಖುಷಿ ಸರ್. ನಮ್ಮ ಸಿನಿಮಾದ ಬಗ್ಗೆ ಒಳ್ಳೆ ಮಾತನ್ನ ಹೇಳಿದ್ರಿ. ಇಡೀ ಥಿಯೇಟರ್ ಅಲ್ಲಿ ಎಲ್ಲ ನಾವು ನೌಕರರೇ ಹೋಗಿ ನೋಡ್ತೀವಿ ಅಂತ ಹೇಳಿದ್ರಿ, ನೌಕರರನ್ನ ಕರ್ಕೊಂಡು. ಅದಕ್ಕೆ ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಸಪೋರ್ಟ್. ಜೊತೆಗೆ ಸರ್ ಕೂಡ ಬಂದಿದ್ದಾರೆ, ನಿಮ್ಗೂ ಥ್ಯಾಂಕ್ ಯು ಸರ್. ಅಮೃತರಾಜ್ ಸರ್ ಜೊತೆಗೆ ಸರ್ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಒಂದು ಇನ್ಸ್ಟಾಗ್ರಾಮ್ ಅಲ್ಲ ಮಾಡಿ ಕ್ಲಿಕ್ ಆಗಿ ಇವತ್ತು ಪ್ರಪಂಚಾದ್ಯಂತ ನೋಡಿದೀರಾ, ನಿಮ್ ಪ್ರೀತಿ ಬೆಳೆಸಿದ್ದೀರಾ. ಅದೇ ತರ ಈ ಅಧಿಪತ್ರ ಚಿತ್ರನ ಹಿಂಗೆ ಬೆಳೆಸ್ಬೇಕು, ಒನ್ ಮೋರ್ ಅನ್ಬೇಕು. ಕನ್ನಡ ಚಿತ್ರಕ್ಕೆ ಚಿತ್ರಮಂದಿರಕ್ಕೆ ಬರಬೇಕು, ಚಿತ್ರ ನೋಡ್ಬೇಕು. ಚಿತ್ರ ಯಶಸ್ವಿಗೊಳಿಸಿದ್ರೆ ಅವರು ಡೆವಲಪ್ ಆಗ್ತಾರೆ. ಟೆಕ್ನಿಷಿಯನ್ಸ್ ಸುಮಾರು, ನಾನೊಬ್ಬ ಟೆಕ್ನಿಷಿಯನ್, ಮುಂಚೆ ಸಿನಿಮಾದಲ್ಲಿ ಇದ್ದೆ. ಈಗ ಹೋಟೆಲ್ ಇಂಡಸ್ಟ್ರಿಗೆ ಬಂದು ಇವತ್ತು ಬೆಳ್ಳುಳ್ಳಿ ಕಬಾಬ್ ಅಂತ ಪ್ರಪಂಚ ನೋಡ್ತಾ ಇದೆ. ಅದೇ ತರ ಈ ಚಿತ್ರನ ನೀವೆಲ್ಲ ನೋಡಿ ಪ್ರೋತ್ಸಾಹ ಕೊಡ್ಬೇಕು. ಪ್ರತಿಯೊಬ್ರು ಕನ್ನಡ ಚಿತ್ರಮಂದಿರಕ್ಕೆ ಬರಬೇಕು, ದಯವಿಟ್ಟು ನೋಡ್ಬೇಕು, ಖುಷಿ ಪಡ್ಬೇಕು. ಒನ್ ಮೋರ್ ತರ ಚಿತ್ರಮಂದಿರಕ್ಕೆ ಬಂದು ಚಟಾಪಟ ಅನ್ಬೇಕು. ಇದೇ ನಮ್ಗೆ ಯಶಸ್ಸಿದ್ರೆ ಪ್ರಪಂಚನೇ ಬೆಳೆಯುತ್ತೆ, ಖುಷಿಯಾಗಿರುತ್ತೆ. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೂ ಚಿರಋಣಿ. ಧನ್ಯವಾದ. ನಿಮಗೂ ಕೂಡ. ಹಾಗೆ ತಮ್ಮ ಸೋಷಿಯಲ್ ಅಂತ ಅನ್ಸುತ್ತೆ. ಆದ್ರೆ ಟ್ರೈಲರ್ ನೋಡಿದ್ಮೇಲೆ ಇದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟಕಡೆಯ ಪ್ರಶ್ನೆ ಹೀಗೂ ಒಂದೇ ತರ ಇದೆ. ಫಿಲಮ್ ಚೆನ್ನಾಗಿ ಹೋಗ್ಲಿ. ಕನ್ನಡ ಫಿಲಂಗಳು ಬರ್ತಾ ಇದ್ದಾವೆ, ಬೇಗ ಹೋಗ್ತಾ ಇದ್ದಾವೆ. ಇದು ಒಂಥರ ಕಷ್ಟದ ಸ್ಥಿತಿಯಲ್ಲಿದೆ. ಈ ಫಿಲಂ ಸಕ್ಸಸ್ ಆಗ್ಬೇಕು, ಎಲ್ಲ ಹೊಸಬರಿದ್ದಾರೆ, ಮೇಲ್ ಬರ್ಬೇಕು, ಮುಂದೆ ಬರ್ಬೇಕು ಅನ್ನೋ ಒಂದು ತವಕದಿಂದ ಒಂದು ಕಷ್ಟಪಟ್ಟು ಮಾಡಿದರೆ ಅಧಿಪತ್ರ ಮೂವಿ. ಇದು ಮೂವಿ ಸಕ್ಸಸ್ ಆಗಿ ದಿನೋತ್ಸವ ಆಚರಿಸ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಅವರಿಗೆ ಗೌರವ. ಮುಂಭಾಗದಲ್ಲಿ ಕೂತಿರುವ ಹಿರಿಯರೇ, ಕಲಾವಿದರೇ, ಪತ್ರಕರ್ತ ಮಿತ್ರರೇ, ಇಲ್ಲಿ ಒಂದಷ್ಟು ನನ್ನ ಹಿರಿಯ ತಾರೆ ಪತ್ರಕರ್ತ ಮಿತ್ರರು ಕಾಣ್ತಿಲ್ಲ. ಯಾಕಂದ್ರೆ ನಾನು ಮಾತಾಡಿದಾಗೆಲ್ಲ ಪ್ರತಿ ಸಲ ನನ್ನನ್ನು ಬೈದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಹೇಳೋದ ಹಿರಿಯ ಪತ್ರಕರ್ತ ಮಿತ್ರರು ಅವ್ರು ಯಾರು ಕಾಣ್ತಾ ಇಲ್ಲ. ಆದ್ರೆ ಒಂದು 2 ತೊದಲು ನುಡಿಯನ್ನು ಹೇಳ್ತೀನಿ. ನಮ್ಮ ಪ್ರೀತಿಯ ಹುಡುಗ ರಾಕೇಶ್ ಶೆಟ್ಟಿ ಅವರು ಇದ್ದಾರೆ, ಅವ್ರ ಬಗ್ಗೆ ಒಂದು 2 ಮಾತಾಡಬೇಕು. ನಾನು ಯಾವುದೇ ಚಿತ್ರೀಕರಣಕ್ಕೆ ಹೋದ್ರೂ ಕೂಡ ನಾನು ಯಾವ್ದೋ ರೂಮಲ್ಲಿ ಕೂತ್ಕೊಳ್ಳೋದು ಅಂತ ಇಲ್ಲ. ಚಿತ್ರೀಕರಣ ನಡೆಯುವಾಗ ಕ್ಯಾಮರಾದ ಹಿಂಭಾಗದಲ್ಲಿ ಕೂತು ಪ್ರತಿಯೊಬ್ಬ ಕಲಾವಿದರು ಅಭಿನಯಿಸುವ ಅಭಿನಯವನ್ನು ನೋಡ್ತಾ ಇರ್ತೀನಿ. ನಮ್ಮ ಹೀರೋ ಸಾಹೇಬರು ಆಕ್ಟ್ ಮಾಡುವಾಗ ಬರೇ ಶಬ್ದಗಳನ್ನು ಮಾತ್ರ ಉಚ್ಚರಿಸುವುದಿಲ್ಲ, ಅವರ ದೇಹ ಕೂಡ ಆಕ್ಟ್ ಮಾಡ್ತಾ ಇರುತ್ತೆ. ಮತ್ತು ನನಗೆ ತುಂಬಾ ಇಷ್ಟ ಆಯ್ತು. ಅದರ ಜೊತೆಯಲ್ಲಿ ಅಲ್ಲಿ ಲೊಕೇಶನ್ಗೆ ಕ್ಯಾರವನ್ ಬಂದಿರುತ್ತೆ. ಇವ್ರು ಕ್ಯಾರವನ್ ಹೋಗೋದನ್ನ ನಾನು ಯಾವತ್ತೂ ನೋಡಿಲ್ಲ. ಊಟ ಮಾಡುವಾಗ ನಮ್ಮ ಜೊತೆ ಊಟ ಮಾಡ್ತಾರೆ. ಬಟ್ಟೆ ಚೇಂಜ್ ಮಾಡೋದು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಇರ್ತದೆ, ಅದ್ರ ಒಳಗೆ ಹೋಗ್ಬಿಟ್ರಪ್ಪ ಬಟ್ಟೆ ಚೇಂಜ್ ಮಾಡಿ ಬರ್ತಾರೆ. ಮತ್ತೆ ಕ್ಯಾರವನ್ ಯಾಕೆ ತರಿಸಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅಷ್ಟು ಸರಳ ಜೀವಿಯಾದಂತ ನಮ್ಮ ಹೀರೋ ಸಾಹೇಬರು ಅಭಿನಯಿಸಿರುವ ಈ ಅಧಿಪತ್ರ ಚಿತ್ರ. ಹಾಗೆ ಮಗಳು ಜಾಹ್ನವಿ ಇದ್ದಾರೆ, ಅವ್ರಿಗೆ ಕೂಡ ಒಳ್ಳೆಯದಾಗಿ ಬಹಳ ಚಂದ ಆಕ್ಟ್ ಮಾಡಿದ್ದಾರೆ. ಇದು ನನ್ನ ಮಗಳಾಗಿ ಆಕ್ಟ್ ಮಾಡಿದ್ದಾರೆ. ಈಗ ಯಾರು ಹೇಳಿದ್ರು ಇದು ಅಧಿಪತ್ರ ಏನು ಅಂತ ಕೇಳ್ತಾ ಇದ್ರು. ನನಗೆ ಅಧಿಪತ್ರ ಏನು ಅಂತ ಹೇಳಿದ್ರೆ ನಮ್ಮ ಚರಣ್ ಶೇಖರ್ ನನಗೆ ಹಿಡ್ಕೊಂಡು ಬಡಿದು ಬಿಡ್ತಾರೆ. ಆದ್ರೆ ಆ ಅಧಿಪತ್ರದಲ್ಲಿ ಅದು ಮೊದಲ ಪತ್ರನೂ ಅಲ್ಲ, ಮುಖ್ಯ ಪತ್ರನೂ ಅಲ್ಲ, ಯಾವ ಪತ್ರನೂ ಅಲ್ಲ. ಚಿತ್ರ ನೋಡಿದ್ಮೇಲೆ ಪ್ರತಿಯೊಂದು ಅಕ್ಷರಕ್ಕೂ ಅರ್ಥ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಮ್ಮ ನಿರ್ಮಾಪಕರು ಮೊದಲ ಸಲ ಭೇಟಿ ಆದಾಗ ನನಗೆ ತುಂಬಾ ಇಷ್ಟ ಆದ್ರು. ಅದಕ್ಕಿಂತ ಮೊದಲು ಚರಣ್ ಶೇಖರ್ ನನಗೆ ಪರಿಚಯ ಆಗಿದ್ರು. ಅವ್ರ ಕಥೆ ಹೇಳುವಾಗಲೂ ತುಂಬಾ ಇಷ್ಟ ಆಯ್ತು. ಎಲ್ಲ ಇವತ್ತು ಯುವಕರ ಮಧ್ಯದಲ್ಲಿ ನಾನೊಬ್ಬ ಮುದುಕ ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬಾ ಖುಷಿ ಕೊಟ್ಟಂತ ವಿಷಯ. ನನ್ನ ಪಾತ್ರ ಒಂಥರ ವಿಶಿಷ್ಟವಾಗಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಛಾಯನ್ ಶೆಟ್ಟಿ ಅವರ ಮೊದಲ ಪ್ರಯತ್ನದ ಈ ಅಧಿಪತ್ರ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಬೇಕು ಅಂತ ಕೇಳ್ಕೊಳ್ತಾ, ನನ್ನ ಪ್ರೀತಿಯ ಆತ್ಮ ಬಂದು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ತಾ ನನ್ನ 2 ಮಾತಿಗೆ ವಿರಾಮ ಮಾಡ್ತಿದ್ದೇನೆ. ಧನ್ಯವಾದಗಳು. ಮಿತ್ರರಿಗೂ ಹಾಗೂ ಎಲ್ಲ ಚಿತ್ರರಂಗಕ್ಕೆ ಹತ್ತಿರವಾಗಿರುವಂತಹ ಎಲ್ಲ ಸಂಬಂಧಿಕರಿಗೂ, ನಮ್ಮ ಕುಟುಂಬ ಎಲ್ರಿಗೂ ನಮಸ್ಕಾರ. ಹೇಳಿದ್ದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಎಲ್ಲರೂ ಮಾತಾಡಿದ ಸಿನಿಮಾದ ಬಗ್ಗೆ ಮಾತಾಡುವಾಗ ಅಧಿಪತ್ರ ಸಿನಿಮಾ ಅದು ಇದು. ಮೊದಲಿಗೆ ನಮ್ಮ ಅನ್ನದಾತರು ಇಲ್ಲಿದ್ದಾರೆ, ಕುಲ್ದೀಪ್ ಅವರು ಫಸ್ಟ್ ನನ್ನ ಕರೆದು ಮಾತಾಡಿದಾಗ ಒಟ್ಟಿಗೆ ಊಟ ಮಾಡಿದ್ವಿ. ಅನ್ನದ ಋಣ ಇದೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇದಕ್ಕೆ ಮತ್ತೆ ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವರು ಕೂಡ ಅನ್ನದಾತ್ರೆ. ಜೊತೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಅನ್ನದಾತರಿಗೂ ನಿರ್ದೇಶಕರಿಗೂ ಜೊತೆಯಲ್ಲಿ ಕೆಲಸ ಮಾಡಿದಂತ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೂ ನಮಸ್ಕಾರ.
ರೂಪೇಶ್ ಶೆಟ್ಟಿ ಅವರು ಟೋಟಲಿ ನಾವು ಹೇಳ್ಬೇಕಂದ್ರೆ ಒಂದು ಇಷ್ಟು ಜನ ಮಠ ಸರ್ನ ಸೇರಿಸ್ಕೊಂಡು ಒಂದಿಷ್ಟು ಜನ ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿ ಚೇನ್ ಶೆಟ್ಟಿ ಅವರು ಹೇಳಿದಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಅವರು. ಲೀಡ್ ಅಲ್ಲಿ ಮಾಡಿದವರು ರೂಪೇಶ್ ಶೆಟ್ಟಿ ಅವರು. ಸರ್ ಹೇಳಿದಾಗೆ ನಾವು ಕೂಡ ಅವ್ರು ನೋಡಿದ್ದಾರೆ, ನಮ್ಮ ಜೊತೆಲೆ ಕುತ್ಕೊಂಡು ಕಪ್ಪಲ್ಲಿ ಟೀ ಕುಡ್ಕೊಂಡು ತುಂಬಾ ಡೆಡಿಕೇಶನ್. ಎಲ್ಲರೂ ಕೂಡ ಜಾನ್ವರಿ ಆಗ್ಬೋದು, ಮಠ ಸರ್ ಆಗ್ಬೋದು, ಟೋಟಲಿ ಸಿನಿಮಾ ಅನ್ನೋದು ಅಥವಾ ನನಗೆ ಒಂದು ಥಿಯೇಟರ್ ಇಂದ ಬಂದವನು ಡೆಡಿಕೇಶನ್ ಇದ್ದಾಗ ಮಾತ್ರ ಒಂದು ಸರಿಯಾದ ಒಂದು ಪ್ರತಿಫಲ ಬರುತ್ತೆ ಅನ್ನೋದಕ್ಕೆ ಯಾವುದೇ ಕೆಲಸ ಮಾಡೋದು ಹಾಗೆ ಇರಬೇಕು. ಪ್ರತಿಯೊಬ್ಬರು ತುಂಬಾ ಡೆಡಿಕೇಶನ್. ಆ ಕ್ಷಣದಲ್ಲಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಮಳೆ ಬಂದಿತ್ತು, ಕಾಡಲ್ ಶೂಟಿಂಗು, ಡೇ ಅಂಡ್ ನೈಟ್ ಶೂಟಿಂಗು. ಆಮೇಲೆ ಇದು ನಾವು ಇಮ್ಳೆ ಹೇಳ್ತೀವಿ, ಏನ್ ಹೇಳ್ತಾರೆ ಅದಕ್ಕೆ, ಇಮ್ಳ ಅಜ್ಜಿಗಣೆ ಅದಿತ್ತು, ರಕ್ತ ಅದು ನಮ್ದು ಕುಡಿದಿತ್ತು, ನಾವು ಸಾಯಿಸಿದೀವಿ. ಅದ್ರ ಜೊತೆ ಒಟ್ಟಿಗೆ ಟೋಟಲಿ ಎಲ್ಲ ಸಿನಿಮಾ ಮಾಡೋದು ಒಂದೇ ಹೇಳೋದು, ಕಷ್ಟಪಟ್ಟು ಮಾಡಿದೀವಿ ಅಂತದ್ದು. ಕಷ್ಟ ಅಲ್ಲ, ಇಷ್ಟದ ಜೊತೆ ಕಷ್ಟ ಸೇರ್ಕೊಂಡು, ಕಷ್ಟ ಇಷ್ಟ ಎರಡೂ ಸೇರ್ಕೊಂಡು ನಾವು ಮಾಡಿದಂತ ಸಿನಿಮಾ ನಿಜವಾಗಿಯೂ ಅದೇ ನಮ್ಮ ಕರಾವಳಿಯ ಒಂದು ಆಚರಣೆ ಅದಿದೆ. ಇದರಲ್ಲಿ ಒಂದು ಸಸ್ಪೆನ್ಸ್ ಇದೆ, ಒಂದು ವಿಶೇಷವಾದ ಸಿನಿಮಾ ಅನ್ಬೋದು. ನನಗೆ ಈ ಸಿನಿಮಾ ಯಾಕೆ ವಿಶೇಷ ಅಂದ್ರೆ, ನನ್ನನ್ನ ಹೆಚ್ಚಿನವರು ಎಲ್ಲ ನೋಡಿದೀರಿ, ಸಣ್ಣ ಪುಟ್ಟ ಬೇರೆ ಬೇರೆ ಪಾತ್ರಗಳು, ಹಾಸ್ಯ ಪಾತ್ರಗಳನ್ನ ಮಾಡ್ಕೊಂಡಿದ್ದು ನನ್ನನ್ನ ಡೈರೆಕ್ಟ್ರು ಮತ್ತೆ ನಮ್ಮ ನಿರ್ಮಾಪಕರು ನೀವು ಈ ಸಾರಿ ಒಂದು ಪಾತ್ರ ಚೇಂಜ್ ಮಾಡ್ಬೇಕು ಅಂತ ನನ್ನನ್ನು ಸ್ವಲ್ಪ ಕೆಟ್ಟ ಒಂದು ವ್ಯಕ್ತಿಯಾಗಿ ತೋರಿಸಿದ್ದಾರೆ. ಈಗ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾನೆ ಇದರಲ್ಲಿ. ಸೊ ನೋಡ್ಬೇಕು, ನಾನು ತುಂಬಾ ಎಲ್ಲರ ತರ ನಾನು ಜಾಸ್ತಿ ಕಾತುರದಿಂದ ಕಾಯ್ತಿದ್ದೇನೆ, ಯಾಕಂದ್ರೆ ನಾನು ಹೇಗೆ ಮಾಡಿದೆ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಸತ್ಯ, ಡಬ್ಬಿಂಗ್ ಮಾಡುವಾಗ ನಮ್ಗೆ ಸೀನ್ಗಳು ಸಿಗುತ್ತೆ ಕಾಣೋದಕ್ಕೆ. ಎಲ್ಲರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮಾಡಿರೋ ಲೊಕೇಶನ್, ಫ್ರೇಮು, ನಮ್ಮ ಡ್ಯೂಟಿ ಅವ್ರು ಮಾಡಿರೋ ಕೆಲಸ ಎಲ್ಲೋ ಒಂದ್ ಕಡೆ ರೋಮಾಂಚನವಾಗಿತ್ತು. ಸಕ್ಸಸ್ ಆಗ್ಲಿ, ಜಯಂತ್ ಶೆಟ್ಟಿ ಅವರ ಪ್ರಥಮ ನಿರ್ದೇಶನವರಿಗೆ ಅವರಿಗೆ ಸಕ್ಸಸ್ ಆಗ್ಲಿ, ನಮ್ಮ ಟೀಮ್ ನಲ್ಲಿ ಕೆಲಸ ಮಾಡಿರುವಂತ ಎಲ್ಲರಿಗೂ ಸಕ್ಸಸ್ ಆಗ್ಲಿ, ಕನ್ನಡ ಚಿತ್ರ ಬೆಳೀಲಿ, ಎಲ್ಲರೂ ನಮ್ಮ ಚಿತ್ರವನ್ನು ನೋಡಿ ನಮ್ಗೆ ಸಪೋರ್ಟ್ ಮಾಡ್ಬೇಕು ಕೇಳ್ಕೊಡ್ತೇನೆ. ಥ್ಯಾಂಕ್ ಯು. ಕಷ್ಟವನ್ನ ಇಷ್ಟಪಟ್ಟು ಮಾಡಿ ಥ್ಯಾಂಕ್ ಯು. ನಿಮ್ಮ ಒಂದು ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಇವತ್ತು ಫ್ರೀ ಮಾಡ್ಕೊಂಡು ಇಲ್ಲಿಗೆ ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಚಾನ್ಸ್ ಸಿಕ್ಕಿತ್ತು, ಬಟ್ ಮಠ ಸರ್ ಮತ್ತೆ ಪ್ರಕಾಶ್ ಕುಮ್ನಾಡು ಸರ್ಗೆ, ಮಠ ಸರ್ ಮತ್ತೆ ರಘುಪಾಂಡೇಶ್ವರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ನನಗೆ ಚಾನ್ಸ್ ಸಿಕ್ಕಿರ್ಲಿಲ್ಲ. ಥ್ಯಾಂಕ್ ಯು ಸರ್, ನಿಮ್ಮಿಬ್ರಿಗೂ ನಿಮ್ಮ ಒಂದು ಸಲಹೆ, ಸಪೋರ್ಟ್ ನನಗೆ ತುಂಬಾ ಹೆಲ್ಪ್ ಆಗಿದೆ. ಅಂಡ್ ನಮ್ಮ ಅಧಿಪತ್ರ ಸಿನಿಮಾ ಇದೇ ತಿಂಗಳು 7ನೇ ತಾರೀಕು ರಿಲೀಸ್ ಆಗ್ತಿದೆ. ಈಗಾಗಲೇ ಟ್ರೇಲರ್ಗೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದೀನಿ. ಥ್ಯಾಂಕ್ ಯು. ಟ್ರೈಲರ್ಗೆ ಸಿಕ್ಕಂತ ರೆಸ್ಪಾನ್ಸ್ ಮೂವಿಗೂ ಸಿಗಲಿ ಅಂತ ಹೇಳಿ ಮಾತಾಡಿದ್ರೆ ಆಟೋಗ್ರಾಫ್ ಅಂತ ಕತೆ ಹೇಳ್ತೀನಿ, ಕತೆ ಕೇಳ್ತೀನಿ. ಸೊ ಈ ನಮ್ಮ ರೂಪೇಶ್ ಶೆಟ್ಟಿ ಅವರು ನಮ್ಮ ಫ್ಯಾಮಿಲಿ ಅಂತ ಹೇಳ್ಬೋದು. ಮಂಗಳೂರಲ್ಲಿ ಅವರು ಕೂಡ ನಮ್ಮ 92 ಪಾಯಿಂಟ್ಸ್ ಬಿಗ್ ಎಫ್ ನಲ್ಲಿ ಆರ್ಜಿ ಆಗಿದ್ದಾಗಲೇ OTT ಬಿಗ್ ಬಾಸ್ಗೆ ಎಂಟ್ರಿ ಆಗ್ತಾರೆ. ಅದಾದ ನಂತರ ಮೈನ್ ಟಿವಿ ಸ್ಟ್ರೀಮ್ಗೆ ಎಂಟ್ರಿ ಆಗ್ತಾರೆ, ವಿನ್ನರ್ ಆಗಿ ಕೂಡ ಬರ್ತಾರೆ. ತುಂಬಾ ಹೆಮ್ಮೆ ಇದೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮನೆ ಹುಡುಗ ನಮ್ ಜೊತೆ ಇದ್ದು ಒಂದಲ್ಲ ಒಂದು ಹೆಜ್ಜೆಗಳನ್ನ ಮುಂದೆ ಇಡ್ತಾ ಸಾಕಷ್ಟು ಸಾಧನೆಗಳನ್ನ ಮಾಡ್ತಾ ಇರ್ಬೇಕಾದ್ರೆ ನಮಗೂ ಖುಷಿ ಆಗುತ್ತೆ. ಸೊ ಬಿಗ್ ಎಫ್ ಎಂ ಪರವಾಗಿ ನಾನು ಬಂದು ಅವ್ರಿಗೆ ಬೆಸ್ಟ್ ವಿಶಸ್ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗಳಿಗೆ. ತುಂಬಾ ಚೆನ್ನಾಗಿ ಕಾಣ್ತಿದ್ರೆ ಆ ಟ್ರೈಲರ್ ಅಲ್ಲಿ. ಸೊ ನಾವು ನೋಡಿದಾಗ ಅನಿಸ್ತು, ನಾವೆಲ್ಲ ಬೆಳಿಬೇಕಾದ್ರೆ ಡಾಕ್ಟರ್ ರಾಜ್ ಸರ್ ಮತ್ತೆ ನಮ್ಮ ವಿಷ್ಣು ಸರ್, ಶಂಕರ್ನಾಗ್ ಸರ್ ಒಂದು ಪೊಲೀಸ್ ಗೆಟಪ್ ಇದ್ದಾಗ ನಾವು ಒಂಥರ ಪೊಲೀಸ್ ತರ ಆಡ್ತಾ ಇದ್ವಿ. ಅದಾದ ನಂತರ ದೇವರಾಜ್ ಸರ್ ಸಾಕಷ್ಟು ಪೊಲೀಸ್ ಸಿನಿಮಾಗಳನ್ನ ಮಾಡ್ತಾ 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 ತುಂಬಾ ಇನ್ಸ್ಪೈರ್ ಮಾಡಿದ್ರು. ಆಮೇಲೆ ಸಾಯಿ ಕುಮಾರ್ ಸರ್, ಹಾಗೆ ಸಾಕಷ್ಟು ಸೀರೀಸ್ ಇತ್ತು. ಈಗ ನೀವು ಅದೇ ಒಂದು ಜಾನರ್ ಬಂದ್ರೆ ಆಲ್ ದ ವೆರಿ ಬೆಸ್ಟ್. ಖಂಡಿತ ಅವೆಲ್ಲ ಆಶೀರ್ವಾದ ನಿಮ್ಗೆ ಇರುತ್ತೆ. ಸೊ ಪೊಲೀಸ್ ಅನ್ನೋದು ಕೂಡ ಸಮಾಜದ ಒಂದು ದೊಡ್ಡ ಜವಾಬ್ದಾರಿ. ಸೊ ಮನೆಯಲ್ಲೂ ಕೂಡ ಪೊಲೀಸ್ ಇರ್ತಾರೆ. ಸೊ ಪೊಲೀಸರ ಅಪ್ಪ ಅಮ್ಮ ಕೂಡ ಬೆಳೆಸಬೇಕಾಗತ್ತೆ. ಸಮಾಜಕ್ಕೆ ಈ ತರ ಪೊಲೀಸ್ಗಳು ಬೇಕಾಗುತ್ತೆ ತಪ್ಪುಗಳನ್ನ ತಿದ್ದೋದಕ್ಕೆ ಅಂತ ಒಂದು ಒಳ್ಳೆ ಸಿನಿಮಾ. ಟ್ರೈಲರ್ ಕೂಡ ಪ್ರಾಮಿಸಿಂಗ್ ಆಗಿದೆ. ಸೊ ನಮ್ಮ ಕುಲ್ದೀಪ್ ಸರ್, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು. ಯಾಕೆಂದ್ರೆ ಒಂದು ವರ್ಷದ ಹಿಂದೆ ಕೂಡ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ಹಾಗಿದೆ ಹೀಗಿದೆ ಹಾಗಿದೆ ಹೀಗಿದೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಸೊ ನಮಗೂ ಖುಷಿ ಆಗ್ತಿತ್ತು. ಸರ್ ಏನೋ ಒಂದು ಛಲ ಇದೆ, ಒಂದು ಆಸೆ ಇದೆ. ಪ್ರತಿಯೊಬ್ಬರಿಗೂ ಈ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕರೆಯುತ್ತೆ, ಹೊಸಬರನ್ನ ಸೃಷ್ಟಿ ಮಾಡುತ್ತೆ. ಆ ಒಂದು ಆಲೋಚನೆ ಇದ್ದಾಗ ನಾವು ಕೂಡ ಸಪೋರ್ಟ್ ಮಾಡಕ್ ತುಂಬಾ ಇಷ್ಟಪಡ್ತೀವಿ. ಸೊ ಹೊಸಬರ ಸಿನಿಮಾಗಳ ಜೊತೆಗೆ ಹೊಸ ನಿರ್ದೇಶಕರು, ಹೊಸ
ನಿರ್ಮಾಪಕರು ಬಂದಾಗ ನಮ್ಮ ಇಂಡಸ್ಟ್ರಿ ತುಂಬಾ ಸಮೃದ್ಧವಾಗಿ ಬೆಳೆಯುತ್ತೆ. ವೇಲು ಸರ್, ನೀವು ಕೂಡ ಸಾಕಷ್ಟು ಜನರನ್ನು ನೋಡಿದಿರ, ಬೆಳೆಸಿದಿರ, ನಿಜವಾಗ್ಲೂ ಎಲ್ಲ ವಿಷಯಕ್ಕೂ ಸಾಕ್ಷಿ ಆಗಿದ್ದೀರ. ಖಂಡಿತ ಈ ಒಂದು ಸಿನಿಮಾ ಅದ್ಭುತವಾಗಿ ಬೆಳೀಲಿ, ಸಾಕಷ್ಟು ಹೊಸಬರಿಗೆ ಒಂದು ಅವಕಾಶ ಕೊಡ್ಲಿ, ಹೊಸ ನಿರ್ಮಾಪಕರಿಗೆ ಒಂದು ಭರವಸೆಯ ಒಂದು ತಾಣ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ. ಸಾಕಷ್ಟು ಹೊಸ ಹೊಸ ಕಾನ್ಸೆಪ್ಟ್ಗಳಿಗೆ ಈ ಒಂದು ಪ್ರಯತ್ನಗಳಿಗೆ ನಮ್ಮ ಸಿನಿಮಾ ಜನ ಖಂಡಿತ ಕೈ ಬಿಡಿಲ್ಲ. ಆದಷ್ಟು ಒಳ್ಳೆ ಸಿನಿಮಾಗಳು ಬರ್ತಾನೆ ಇದೆ, ನಾವೊಂದು ಅಪ್ಕೋಬೇಕಷ್ಟೇ. ನಮ್ಮ 92.7 ಬಿಗ್ ಎಫ್ಎಂ ನ ಎಲ್ಲ ಪರವಾಗಿ ಎಲ್ಲ ಮಾಧ್ಯಮದವರೆಗೂ, ಸಿನಿಮಾ ತಂಡವರೆಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇದಿಕೆಯಲ್ಲಿ ಈ ಚಿತ್ರನ ವಿನ್ ಮಾಡಿಸಿಕೊಡಿ. ಧನ್ಯವಾದ ಸರ್. ಥ್ಯಾಂಕ್ ಯು. ಧನಂಜಯ್ ಹೇಳ್ತಾ ಇದ್ರು, ಯಂಗ್ಸ್ಟರ್ಗಳು ಸೇರಿ ಮಾಡುವಂತಹ ಸಿನಿಮಾ. ಅವರಷ್ಟೇ ಯಂಗ್ಸ್ಟರ್ ಅಲ್ಲ, ಅವ್ರ ತಾಯಿ ಅವ್ರಿಗಿಂತ ಹೆಂಗಾಗಿದ್ದಾರೆ, ಅವ್ರು ನೋಡೇ ನನಗೆ ಆಶ್ಚರ್ಯ ಆಯ್ತು. ಬಹುಶಃ ಅಲ್ಲಿಂದ ಬಂದಿದೆ ಅನ್ಸುತ್ತೆ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು. ಅದ್ರಲ್ಲೂ ನಮ್ಮ ಹೀಗೂ ಒಂದೇ ಸರ್, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಯಾಕಂದ್ರೆ ಯಾವಾಗ ಸಿಕ್ಕಾಗ್ಲೂ ಕೂಡ ಹೇಳಿರ್ಲಿಲ್ಲ. ಸರ್ ಹೇಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಗೊತ್ತಿರ್ಲಿಲ್ಲ ಸಿನಿಮಾ ಮಾಡಿರೋದು ಅಂತ. ಸೊ ಈಗ ನೋಡ್ಬಿಟ್ಟು ಅವ್ರಿಗೂ ಅನ್ಸ್ತಾ ಇದೆ ಹೀಗೂ ಉಂಟೆ ಅಂತ. ಸೊ ಥ್ಯಾಂಕ್ ಯು ಸರ್. ಮುಖ್ಯವಾಗಿ ನಮ್ಮ ಚಟಪಟ ಚಂದ್ರು ಸರ್ ಬಂದಿದ್ದಾರೆ. ಅವ್ರು ಬಂದು ಒನ್ ಮೋರ್ ಅಂದ್ರೆ ಸಿನಿಮಾನು ಕೂಡ ಹಾಗೆ ಹೋಗುತ್ತೆ. ನಮ್ಮ ಕುಲ್ದೀಪ್ ಸರ್ ವೈಫು, ಅವರಂತೂ ಡೇ 1 ಅಲ್ಲಿ ನಾನು ಅವ್ರನ್ನ ಮೀಟ್ ಆಗಿದ್ದು, ಅದಾದ್ಮೇಲೆ ಫೋನ್ ಮಾತಾಡಿದ್ವಿ. ಇವತ್ತು ಬಂದಿರೋದು ನಂಗೆ ತುಂಬಾನೇ ಖುಷಿ, ಯಾಕಂದ್ರೆ ಫಸ್ಟ್ ಮೀಟ್ ಆದಾಗ ಆ ಗೆಸ್ಚರೇ ಪ್ರತಿಯೊಬ್ಬ ವ್ಯಕ್ತಿಗೆ ತುಂಬಾ ಮುಖ್ಯ ಆಗೋದು. ಅವ್ರು ಮಾತಾಡ್ಸಿದ್ದು ಅವ್ರ ಮಗಳು, ಅದಾದ್ಮೇಲೆ ನೋಡಿ ಇಲ್ಲಿವರೆಗೂ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ, ನನ್ನ ಫ್ರೆಂಡ್ ಸ್ನೇಹ, ರಾಕೇಶ್, ಆಂಟ್ರಪ್ರೂನರ್, ನವ್ಯ, ಎಂಟೈರ್ ಟೀಮ್ ಇದೆಲ್ಲ, ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು. ಈಗಷ್ಟೇ ನೋಡಿದೆ ಲಹರಿ ಮ್ಯೂಸಿಕ್ ಅಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ. ಇನ್ನು 6 days ಆಗಿಲ್ಲ, ಆಗ್ಲೇ 1 million ವ್ಯೂಸ್ ಆಗಿದೆ. ಸೊ ಅದೇ ಹೇಳಿದ್ರೆ ಜನರಿಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ. ಅಲ್ಲಿರೋ ಕಮೆಂಟ್ಸ್ ಇರ್ಬೋದು, ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರ್ಬೋದು, ಅದು ಒಂದು ರೀಚು ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು, ಇಂಟರ್ವ್ಯೂ ಇತ್ತು. ಅವ್ರುಗಳು ಹೇಳ್ತಾ ಇದಾರೆ, ಒಂದು ರೂಮ್ ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಹಾಕೊಂಡು ಎಲ್ರು ನೋಡೋದಂತೆ. ಅಂದ್ರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ, ಎಲ್ರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಅವರು ಕೂಡ Feb 7th ಬರ್ಬೇಕಾಗಿತ್ತು, Feb 28th ಹೋದ್ರು. ನಮ್ ಸಿನಿಮಾ ಏನಾದ್ರು ಟ್ರೇಲರ್ ನೋಡಿ ಭಯ ಪಟ್ರು ಅಂತ ಹೇಳಿ ನಾನು ಅಲ್ಲಿ ಜೋಕ್ ಮಾಡಿ ಬಂದಿದ್ದು ಇದೆ. ಅದ್ರ ಆಚೆಗೆ ಯಾರೇ ಟ್ರೈಲರ್ ನ ನೋಡ್ಲಿ ಅದ್ಭುತವಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ, ಟರ್ನ್ಸ್ ಇದೆ, ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲೂ ಅಮೃತರಾಜ್ ಸರ್ ಬಂದಿದ್ರು. ಅವರಿಂಥ ಕಾರ್ಯಕ್ರಮಗಳಿಗೆ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ, ಅವ್ರಿಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಮುಖ್ಯವಾಗಿ ಜಯಂತ್ ಶೆಟ್ಟಿ ಸರ್ಗೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು. ನನ್ನನ್ನ ಎಷ್ಟೋ ಜನ ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕತೆ ಎಲ್ಲ ಗಿರಿಕತೆಗೆ ನಿಮ್ಮನ್ನೇ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅವಾಗ ಯಾವ ಥಾಟು ಇರ್ಲಿಲ್ಲ ಸಿನಿಮಾ ಮಾಡೋದು. ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಜಯಂತ್ ಶೆಟ್ಟಿ ಸರ್ಗೆ, ಕುಲ್ದೀಪ್ ಸರ್ಗೆ ನಾನು ಹಾರ್ಡ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನ ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಬೇಡ. ಅವರು ತುಳು ಸ್ಟಾರ್ ಡೈರೆಕ್ಟರ್ ಕೂಡ ಹೌದು. ಅವರು ಸರ್ಕಸ್ ಅನ್ನ ಹಿಟ್ ಮಾಡಿದ್ದಾರೆ, ತುಳುನಲ್ಲಿ ದಾಖಲೆ ಮಾಡಿದ್ದಾರೆ. ಈಗ ಜಯನು ಸಿನಿಮಾಗೆ ಸುನೀಲ್ ಶೆಟ್ಟಿ ಅವ್ರನ್ನ ಕರೆಸ್ತಾ ಇದ್ದಾರೆ, ಅಂದ್ರೆ ರೆಕಾರ್ಡ್ ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ, ಅವ್ರ ಜೊತೆ ಲಾಂಚ್ ಆಗ್ತಾ ಇರೋದು. ಮತ್ತೆ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಹೆಚ್ಚಾಗಿ ರಘು ಪಾಂಡೇಶ್ವರ್ ಸರ್ ಇರ್ಬೋದು, ದೀಪಕ್ ರೈ ಸರ್ ಇರ್ಬೋದು, ಮಠ ಸರ್ ಇರ್ಬೋದು, ಪ್ರಕಾಶ್ ತುಮಿನಾಡು, ಅಂದ್ರೆ ಅವರೆಲ್ಲ ಪ್ರೂವ್ಡ್ ಆರ್ಟಿಸ್ಟ್. ಅಂತಹ ದಿಗ್ಗಜರ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇರೋದು ನನಗಂತೂ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ. ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಟ್ರೈಲರ್ಗೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಕೂಡ ಸಿಗ್ಬೇಕು. Feb 7th ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಹೇಳ್ಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸಾರಿ ಕೇಳ್ತೀನಿ, ಏನಕ್ಕೆ ಹೇಳ್ತಿದ್ರು ಒಂದ್ ಕಡೆ ಹುಷಾರಿಲ್ಲ ನಮ್ಗೆ. ಇನ್ನೊಂದ್ ಕಡೆ ನಿನ್ನೆ ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇತ್ತು, ಮುಂಬೈಯಿಂದ ಬರ್ಬೇಕಾದ್ರೆ ಲೇಟ್ ಆಯ್ತು ಫ್ಲೈಟ್. ಆದ್ರೂ ಅದೆಲ್ಲ ಕಾರಣ ಅಲ್ಲ, ಆದ್ರೂ ರಿಯಲಿ ಸಾರಿ. ಖುಷಿ ಏನು ಅಂತಂದ್ರೆ ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರು ತುಂಬಾ ಏನೆಲ್ಲ ಮಾಡೋದಕ್ಕಾಗುತ್ತೆ ಅವ್ರ ಕೈಯಿಂದ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜನರನ್ನ ಹೇಗೆಲ್ಲ ರೀಚ್ ಆಗ್ಬೇಕು, ಏನೇನೆಲ್ಲ ಮಾಡಬೇಕು, ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪಾಪ ಅವರಿಂದ ಎಷ್ಟು ಸಾಧ್ಯ, ಡೈರೆಕ್ಟರ್ ಇಂದ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಉಳಿದಿರುವಂತದ್ದು ಜನರ ರಿಸಲ್ಟ್ ಅಷ್ಟೇ. ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ವಿ.
ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗೋದಕ್ಕೆ, ಪಾತ್ರವನ್ನು ನಿಭಾಯಿಸೋದಕ್ಕೆ. ಬಿಗ್ ಬಾಸ್ ಆದ್ಮೇಲೆ, ಬಿಗ್ ಬಾಸ್ ಗೆದ್ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗೆ ಇರ್ಬೋದು, ಒಂದ್ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು. ನಾನು ಕಾಯ್ತಾ ಇದ್ದೆ ಒಂದು ಒಳ್ಳೆ ಆಫರ್ ಬರುತ್ತೆ ಹಿಂಗೆ ಅಂತ. ನಾನು ಕೆಲವ್ರನ್ನ ಅಪ್ರೋಚ್ ಆಗ್ತಾ ಇದ್ದೆ, ದೊಡ್ಡ ಡೈರೆಕ್ಟರ್ನ, ಸರ್ ಸಿನಿಮಾ ಮಾಡ ಸರ್, ಪ್ರೊಡ್ಯೂಸರ್ ನಾನೇ ತಗೊಂಡ್ಬರ್ತೀನಿ, ಹಂಗೆಲ್ಲ ಚರ್ಚೆಗೆ ಆಗ್ತಾ ಇತ್ತು. ಬಟ್ ಈ ಸಿನಿಮಾ ಏನಾಗ್ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸಬರ ಸಿನಿಮಾಗಳು ಬರ್ತಾ ಇತ್ತು. ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ, ಒಂದು ಚೈನ್ ಶೆಟ್ಟಿ ಅವರು ಹೇಳಿದಂತಹ ಕಥೆನೇ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಅದಾದ್ಮೇಲೆ ಚೈನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು. ಅವರು ಇದು ಹೇಳಿದಾಗ ನಮ್ಗೆ 1.5 ವರ್ಷ ಹಿಂದೆ ಹೇಳಿದ್ದು, ಆವಾಗ್ಲೇ ಅವ್ರಿಗೆ ಅವ್ರು ನಮ್ಗೆ ಸ್ಕೆಚಸ್ ಎಲ್ಲ ತೋರಿಸಿದ್ರು, ಹಿಂಗ್ ಬರುತ್ತೆ, ಇಂಟರ್ವಲ್ ಹಿಂಗ್ ಬರುತ್ತೆ, ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟಿದೀನಿ, ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆರ್ಟಿಕಲ್ಚರ್ನ ಒಂದ್ ಸ್ವಲ್ಪ ಇದು ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವರ ಮೊದಲ ಸಿನಿಮಾ ಅಂತಂದಾಗ ನಾವು ಬ್ಲೈಂಡ್ಲಿ ನಂಬಬೇಕಷ್ಟೇ, ನಮ್ಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಅವ್ರು ಹೇಳೋದನ್ನ ನಂಬಬೇಕು, ಅವ್ರು ಮಾಡದ್ಮೇಲೆ ನೋಡಕ್ಕಾಗತ್ತೆ ಸಿನಿಮಾ ಹೇಗೆ ಅಂತ. ಬಟ್ ಇವಾಗ ಫುಲ್ ಕೆಲಸ ಆದ್ಮೇಲೆ ನೋಡಿಲ್ಲ, ಬಟ್ ರಫ್ ಕಟ್ ಆದ್ಮೇಲೆ ನಾನು ನೋಡಿದೆ. ಅವ್ರು ಏನ್ ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲೂ ಪರದೆಯಲ್ಲಿ ತಗೊಂಡ್ಬಂದಿದ್ದಾರೆ. ಅವರ ಒಂದು ಏನು ಕನ್ಸಿತ್ತು ಹೀಗ್ ಮಾಡ್ಬೇಕು ಅಥವಾ ಈ ಕಥೆಯನ್ನ ಹೇಳಬೇಕು, ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳಬೇಕು ಅಂತ ಅದನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಾಸಿಟಿನ ಕಾಯ್ತಾ ಇದೀನಿ. ಈಗ BGM ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ. ನಾಡಿದ್ದು 7ನೇ ತಾರೀಕು ಯಾವಾಗ ಬರುತ್ತೆ ಅಂತ. ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ಮುಂಚೆ ನೋಡ್ತೀವಿ ನಾವು. ಖುಷಿ ಏನು ಅಂತಂದ್ರೆ ನಮ್ಮ ಗುರುಗಳಿದ್ರು MK ಮಠ ಸರ್. ನಾನು ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ. ಸೊ ಅಲ್ಲಿ ನಮ್ ತಲೆ ಎಲ್ಲ ತುಂಬಾ ಆಡಿಸ್ತಾ ಬಂದ್ ಹೇಳಿದ್ರು, ತಲೆ ಎಲ್ಲ ಜಾಸ್ತಿ ಎಲ್ಲ ಆಡಿಸ್ಬೇಡ, ಮುಖದಲ್ಲಿ ಆಕ್ಟಿಂಗ್ ಅಂತ. ಅಲ್ಲಿಂದ ಇಲ್ಲಿಗೆ ಒಂದು 19ನೇ ಸಿನಿಮಾ ಇದು, ಒಂದು 5 ಲ್ಯಾಂಗ್ವೇಜ್ ತಗೊಂಡ್ರೆ. ಸೊ ತುಂಬಾ ಮಠ ಸರ್ ತುಂಬಾ ಆ ಟೈಮಲ್ಲಿ ಹೇಳಿದಂತಹ ಮಾತುಗಳು ಹೆಲ್ಪ್ ಆಗಿದೆ. ಅಂಡ್ ಈ ಸಿನಿಮಾದಲ್ಲಿ ತುಂಬಾ ದಿಗ್ಗಜ ಕಲಾವಿದರಿದ್ದಾರೆ, ರಘು ಪಾಂಡೇಶ್ವರ್ ಸರ್ ಇರ್ಬೋದು. ಸೊ ಅವ್ರ ಪಾತ್ರ ನಾವು ಅವ್ರು ಸೀರಿಯಸ್ ಪಾತ್ರ ಮಾಡಿದ್ರು, ಬಟ್ ಎಷ್ಟೋ ಸಲ ನಾವು ನಕ್ಕು ಡೈರೆಕ್ಟರ್ ಕನ್ಫ್ಯೂಷನ್, ಅವ್ರು ಸೀರಿಯಸ್ ಪಾತ್ರ ಮಾಡ್ತಿದ್ದಾರೆ, ನೀವ್ ಏನಕ್ಕೆ ನಗ್ತಾ ಇದ್ದೀರಾ ಅಂತ. ಬಿಕಾಸ್ ನಮ್ಮ ಮಧ್ಯೆ ಏನೋ ನಡೀತಾ ಇರುತ್ತೆ ಅಲ್ಲಿ. ಪ್ರಕಾಶ್ ತುಮಿನಾಡ್ ಅವರಾಗಿರ್ಬೋದು ಅಂಡ್ ಜಾನ್ವಿ ಮೇಡಮ್, ಇಬ್ರು ಜಾನ್ವಿ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಅಂಡ್ ಜಾನ್ವಿ ಅವ್ರಿಗೆ ಹೇಳಿದ್ರು, ರೂಪೇಶ್ ಅವ್ರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ. ನನಗೆ ಅವ್ರ ಅವಕಾಶ ಕೊಟ್ಟಿದ್ದು, ನಾನು ಇಲ್ಲಿಂದ ಅವಕಾಶ ಕೊಟ್ಟಿದ್ದೀನಿ ನಿಮ್ಗೆ. ಇಲ್ಲ ನಾನು ಹಂಗೆಲ್ಲ ಕೇಳೋಲ್ಲ, ನಮ್ಮ ಸಿನಿಮಾದಲ್ಲಿ ಯಾರು ಹೀರೋಯಿನ್ ಅದೆಲ್ಲ ನಾನು ಕೇಳಕ್ಕೆ ಹೋಗಲ್ಲ ಹತ್ರ. ಅವ್ರು ಹೇಳಿದ್ರು ಜಾನ್ವಿ ಅವ್ರು ಮಾಡ್ತಾ ಇದ್ದಾರೆ, ನನ್ಗೆ ಖುಷಿ ಆಯ್ತು. ಬಿಕಾಸ್ ಜಾನ್ವಿ ಅವ್ರು ಆಲ್ರೆಡಿ ನಾವು ಇಂಟರ್ವ್ಯೂ ನೋಡಿದಾಗ ಅನ್ಸುತ್ತೆ ಚೆನ್ನಾಗಿದ್ದಾರಲ್ವಾ, ಇವರು ಸಿನಿಮಾ ಮಾಡ್ಬೋದಲ್ವಾ ಅಂತ. ಸೊ ನನ್ನ ಸಿನಿಮಾ ಮುಖ್ಯನೇ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು. ಅಂಡ್ ಲಹರಿ ವೇಲು ಸರ್, ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ಸರ್ ನೀವು ಅಡಿಗೆನ ಸಕಲಾಗಿ ಮಾಡ್ತೀರಾ, ನೀವು ಮಾತು ಚೆನ್ನಾಗಿ ಆಡ್ತೀರಾ, ಥ್ಯಾಂಕ್ ಯು. ಅಂಡ್ ಹೀಗೂ ಉಂಟೆ ಮತ್ತೆ ನೆನಪಾಯ್ತು ಸರ್ ಬಾಲ್ಯದಲ್ಲಿ ನೋಡಿದ್ದು, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಬಿಗ್ ಎಫ್ ನಾನು 11 ವರ್ಷ ಕೆಲಸ ಮಾಡಿದ್ದೆ ಮಂಗಳೂರಲ್ಲಿ. ನಮ್ಮ ಪ್ರದೀಪ್ ಸರ್ ಬಂದಿರೋದಕ್ಕೂ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಇವಾಗ ನಮ್ಮ ಏನೋ ಇದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಾವು ಅದೇ ಹೇಳ್ತಾ ಇರುವಂತದ್ದು. ಇದೇನೋ ಅಬ್ಬರ ಇರುವಂತಹ ಸಿನಿಮಾ ಅಲ್ಲ, ಅಥವಾ ಆಕ್ಷನ್ ಇರುವಂತಹ ಸಿನಿಮಾ, ಅಥವಾ ಒಂದು ಬಿಲ್ಡಪ್ ಇರುವಂತಹ ಸಿನಿಮಾ ಅಲ್ಲ. ಒಂದು ಸೂಪರ್ ಆಗಿರುವಂತಹ ಕಥೆ ಇದೆ. ಆ ಕಥೆನ ಹೇಳೋದಕ್ಕೆ ನಾನು ಮುಂದೆ ಇದ್ದೀನಿ. ನನ್ನ ಮುಖೇನ ಕಥೆ ಹೇಳ್ತಾ ಇದ್ದಾರೆ ಚೈನ್ ಶೆಟ್ಟಿ ಸರ್. ಸೊ ಹಾಗಾಗಿ ಕಥೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಈ ಕಥೆ ಇನ್ನು ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ನಾನೊಂದು ಕಥೆ ಮಾಡಿದ್ದೆ, ನಾನು ಡೈರೆಕ್ಷನ್ ಎಲ್ಲ ಮಾಡ್ತೀನಿ. ಸೊ ಆಗಿರ್ಬೇಕಾದ್ರೆ ನಂದೊಂದು ಪೊಲೀಸ್ ಕಥೆ ಇತ್ತು. ಚೈನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನು ಹೇಳಿದೆ, ಸರ್ ಸದ್ಯಕ್ಕೆ ನಾನು ನಮ್ಮದ್ ಮಾಡಲ್ಲ, ಸೊ ನಿಮ್ಮದ್ ಮಾಡಿ, ನಾನು ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಮಾಡ್ತೀನಿ ಅಂತ ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದೀನಿ. ಸೊ ಹಾಗಾಗಿ ಫೆಬ್ರವರಿ 7 ನಮ್ ಗುರುಜಿ ಹತ್ರ ಕೇಳಿದ, ಆರ್ಯವರ್ಧನ್ ಗುರುಜಿ ಅವ್ರ ಹತ್ರ, ಗುರುಜಿ 7 ತಾರೀಕು ಹೆಂಗಿದೆ ಹೇಳಿ ನನ್ಗೆ ಅಂತ. ಅವ್ರು ಅಲ್ಲಿದ್ದಾರೆ, ಚೆನ್ನಾಗಿರುತ್ತೆ ಬಿಡು ಮಗ ಅಂತ. ಅದೇನು ಅಂತ ಹೇಳಕ್ ನೋಡ್ದೆ. 7 ತಾರೀಕಿಗೆ ನೋಡೋಣ. ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತಂದ್ರೆ, ನಾವು ಕಳೆದ ಒಂದು 2-3 ವಾರದಿಂದ ವಾರಕ್ಕೊಂದು ಪ್ರೆಸ್ ಮೀಟ್ ಇರ್ತಾನೆ ಇದೀವಿ. ಅದ್ರ ಹೆಸರಷ್ಟೇ ಚೇಂಜ್ ಆಗುತ್ತೆ. ಒಂದು ಟ್ರೈಲರ್ ಲಾಂಚ್ ಅಂತ ಇರುತ್ತೆ, ಟೀಸರ್ ಲಾಂಚ್ ಅಂತ ಇರುತ್ತೆ, ಪ್ರೀ ರಿಲೀಸ್ ಅಂತ ಇರುತ್ತೆ. ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ರ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ತುಂಬಾ ಟ್ರೈ ಮಾಡಿದ್ವಿ ಯಾವಾಗ ದೊಡ್ಡ ಸ್ಟಾರ್ ಬರ್ಬೇಕು ಅಂತ, ಬಟ್ ಟೈಮ್ ಕಡಿಮೆ ಇತ್ತು, ಯಾರಿಗೂ ಆನ್ ಟೈಮ್ ಬರೋದಕ್ಕಾಗಿಲ್ಲ. ಇನ್ನು ಸಿನಿಮಾ ರಿಲೀಸ್ಗೆ ಬಂದು ನೋಡಿ ಒಳ್ಳೆ ರಿವ್ಯೂ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಅಲ್ಲಿ ಇದೀವಿ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಮಾತಾಡಿದ್ರೆ ನೀವು ಹೇಳ್ತೀರಾ ಸಾಕು ಸಿನಿಮಾದಲ್ಲಿ ನೋಡ್ತೀವಿ ನಾವು ಅಂತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಥ್ಯಾಂಕ್ ಯು. ಮಾತ್ರ ಅಲ್ಲ, 3 ಜನ ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವ್ರಿಗೆ ಥ್ಯಾಂಕ್ ಯು. ಬಿಕಾಸ್ ಒಂದು ಪ್ರಾಡಕ್ಟ್ ಆಗ್ಬೇಕು ಅಂತಂದ್ರೆ ಒಬ್ರು ಪ್ರೊಡ್ಯೂಸರ್ ಜೊತೆಗೆ ಅವ್ರ ಬಲ ತುಂಬೋದಕ್ಕೆ ಇನ್ನೂ 3 ಇದ್ದಾರೆ ಅಂತಂದ್ರೆ ಆ ಶಕ್ತಿ ಜಾಸ್ತಿ ಆಯ್ತು ಅಂತ. ಇನ್ನೂ ಖುಷಿ ಏನು ಅಂತಂದ್ರೆ ನಮ್ಗೊಬ್ರು ಯೋಧರು ಇದ್ದಾರೆ,
ಸೊ ಎಕ್ಸ್ ಮಿಲಿಟರಿ ಪರ್ಸನ್ ಇದಾರೆ, ಅದು ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೋತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನನ್ನ ಆತ್ಮೀಯರು ಸದಾ ನನ್ನ ಜೊತೆಯಲ್ಲಿ ಸುಮಾರು ಒಂದು 20-25 ವರ್ಷದಿಂದ ನಾವೆಲ್ಲ ಸ್ನೇಹಿತರು. ಲಹರಿವೀರವರು ಪ್ರಥಮವಾಗಿ ಸಿನಿಮಾ ಅಂತ ಬಂದ ತಕ್ಷಣ ನಾನು ತಟ್ಟಂತ ಉಳಿದಿದ್ದೆ ನಮ್ಮ ಲಹರಿವೀರು ಅವ್ರದ್ದು. ಹಾಗಾಗಿ ನಾನು ಅವ್ರನ್ನ ಪರಿಚಯ ಮಾಡಿಸಿ ನನ್ನ ಮಗನಿಗೆ ಹೇಳಿ ಮಾತಾಡಪ್ಪ ಅಂತ ಹೇಳಿದೆ. ಆಮೇಲೆ ಇಡೀ ಎಂಟೈರ್ ಕರ್ನಾಟಕದ ಎಲ್ಲ ಜನತೆಗಳಲ್ಲಿ ಕೋರ್ಕೊಳ್ಳೋದೇನೆಂದ್ರೆ, ಮಾಧ್ಯಮದವರು ಬಹಳ ದೊಡ್ಡ ಒಂದು ವಿಶೇಷವಾದಂತ ಮನಸ್ಸು ಕೊಟ್ಟು ನೀವೆಲ್ಲ ಪ್ರಚಾರ ಮಾಡಿದ್ರೆ ಖಂಡಿತ ಇದು ರೂಪೇಶ್ ಶೆಟ್ಟಿ ಮತ್ತು ಜಾನ್ವಿ ಅವರ ಬಹುಮುಖ ಪ್ರತಿಭೆಗೆ ಅದು ಸಾಕ್ಷಿ ಆಗುತ್ತೆ. ಮತ್ತೆ ನೀವು ಅಂತ ಕೊಡುವಂತ ಒಂದು ಫೀಡ್ಬ್ಯಾಕ್ ಏನಿದೆಯೋ ಅದು ತುಂಬಾ ಇದಾಗುತ್ತೆ. ನನ್ನ ಆತ್ಮೀಯರು, ನನ್ನ ಬಂಧುಗಳು ಆದಂತ ನಮ್ಮ ಆಪಿ ಪ್ರಕಾಶ್ ಮತ್ತು ಆಪಿ ಶ್ರೀನಿವಾಸು, ಮತ್ತೆ ನಮ್ಮ TV9 ನಾರಾಯಣ ಸ್ವಾಮಿ ಅವರು, ನಮ್ಮ ಪ್ರದೀಪ್ ಸರ್ ಅವರು ಮಾತುಗಳು ನಾನು ರೇಡಿಯೋದಲ್ಲಿ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಅವ್ರ ಕೇಳಿ ನನ್ನ ಮಗ ಹೇಳ್ತಾ ಇರ್ತಾನೆ, ನಾನು ರೇಡಿಯೋ ನನಗೆ ತುಂಬಾ ಪರಿಚಯ ಇರ್ತಾರೆ ಅಂತ. ಹಾಗಾಗಿ ಅವರು ತುಂಬಾ ಬಂದು ಒಳ್ಳೆ ಉತ್ತಮವಾದಂತ ಮಾತುಗಳನ್ನಾಡಿದ್ದಾರೆ, ಆಶಿಸಿದ್ದಾರೆ. ಒಳ್ಳೇದಾಗ್ಲಿ ಈ ಸಿನಿಮಾಗೆ ಅಂತ. ಈ ಆದಿಪತ್ರ ಅನ್ನುವಂತ ತಾರಾಬಳಗಿರ್ತಕ್ಕಂಥ ಎಲ್ಲ ಕಲಾವಿದರುಗಳಿಗೂ ಒಂದು ಒಳ್ಳೆಯ ಒಂದು ಯಶಸ್ಸು ಕಾಣಲಿ, ಈ ಸಿನಿಮಾ ದಿನೋತ್ಸವದ ಕೂಡ ಆಚರಿಸಲಿ ಅಂತ ಹೇಳಿ ನಾವು ಎಲ್ಲರೂ ಕೇಳ್ಕೊಳ್ತೀವಿ. ಅದಕ್ಕೆ ಬಹುಮುಖ್ಯವಾಗಿ ಕನ್ನಡಿಗರು ನಾವು ಹೊಸ ಪ್ರತಿಭೆಗಳಿಗೆ, ಹೊಸ ಪ್ರೊಡ್ಯೂಸರ್ಗಳಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ, ನನ್ನ ಆತ್ಮೀಯರು ಹೇಳಿದ್ರು, ನಮ್ಮ ಲಹರಿವೀಲ್ ಅವರು, ಈ ಸಿನಿಮಾ ಸಾಂಗ್ಸ್ ಕೇಳಿದ ತಕ್ಷಣ ಗೌಡ್ರೆ ನನ್ಗೆ ಇದು ಈ ನನ್ನ ಮಗು ಅದು ತುಂಬಾ ಚೆನ್ನಾಗಿದೆ ಅದು ಅಂತ ಹೇಳಿ ಅವರೇ ನನ್ಗೆ ಪಾಸಿಟಿವ್ ಆಗಿ ಹೇಳಿದಾಗ ನನಗೆ ಸಿನಿಮಾ ಇದು ಹೋಗಿ ಆಗುತ್ತೆ ಅಂತ ನನಗೆ ಹಾಗೆ ಮನಸ್ಸು ಬಂತು. ನಮ್ಗೆ ಗೊತ್ತಿರಲಿಲ್ಲ, ನಾನು ಖಂಡಿತವಾಗ್ಲೂ ನಾವು ಸಿನಿಮಾ ಇಂಡಸ್ಟ್ರೀಸ್ ಅಲ್ಲ, ನನ್ಗೆ ಗೊತ್ತಿಲ್ಲದಿರ ಇವನು ನನ್ನ ಮಗ ಇವನು ತುಂಬಾ ಸೀಕ್ರೆಟ್ ಆಗಿ ಮಾಡ್ದ. ನನ್ನ ಸೊಸೆ ನನ್ನ ಹತ್ರ ಮಾತಾಡ್ತಾರೆ ಜಾಸ್ತಿ, ಇವನ್ ಮಾತಾಡೋದು ನನ್ನ ಹತ್ರ ಏನು ಹೇಳೋದಿಲ್ಲ, ಯಾವ ವಿಷಯ ಏನು ಅಂತ ಹೇಳಿದ್ರ ನಾನು ಸ್ವಲ್ಪ ಮಾತಾಡೋದು ಇಂಟ್ರಾಕ್ಟ್ ಆಗೋದು ನನ್ನ ಡಾಕ್ಟರ್ ಹತ್ರನೇ. ಹಾಗಾಗಿ ಈ ಇಡೀ ತಂಡಕ್ಕೆ, ಇಡೀ ಏನ್ ತಾವೆಲ್ಲ ಈ ಕೋ ಪ್ರೊಡ್ಯೂಸರು, ತಾರಾ ಬಳಗ ಮತ್ತೆ ಎಲ್ಲರೂ ಏನೇನು ಇದಕ್ಕೆ ಒಂದು ಶ್ರಮ ವಹಿಸಿ ನಿಮ್ ಇಷ್ಟು ದಿನಗಳ ಕಷ್ಟ ನಿಮಗೆ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ಆಶಿಸ್ತಾ ಈ ಒಂದು ಚಿತ್ರಕ್ಕೆ ತಾವೆಲ್ಲರೂ ಕನ್ನಡಿಗರು ನಾವೊಂದು ಏನೋ ಒಂದು ಸಹಕಾರ ಕೊಡ್ಲಿ ಅಂತ ಕೇಳ್ಕೊಳ್ತಾ ಆಮೇಲೆ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಧನ್ಯವಾದಗಳು ಸ್ನೇಹ ರಾಕೇಶ್ ಅವರಿಗೆ. ಇದಾದ್ಮೇಲೆ ನಮ್ಮ ಮೂವಿ ಟೀಮ್ ಜೊತೆ ಒಂದು ಗ್ರೂಪ್ ಫೋಟೋ ಇರುತ್ತೆ ಅವರಿಗೆ, ಹಾಗೆ ನಾರಾಯಣ್ ಸರ್ಗೆ ಹಾಗೂ ಸ್ನೇಹ ರಾಕೇಶ್ ಅವರಿಗೆ. ಈಗ ನಮ್ಮ ಚಿತ್ರತಂಡ ವೇದಿಕೆ ಮೇಲೆ ಬರಬೇಕು.